ಶರಣ ಸಂತಾಚಿಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ 14 ಲೋಕದ ಒಡೆಯನಾಗಿರ್ತಕ್ಕಂಥ ಪಾಂಡುರಂಗ ರುಕ್ಮಿಣಿಯ ಪಾದಕ್ಕೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಮಹಾರಾಷ್ಟ್ರದೊಳಗೆ 56 ಮಂದಿ ಸಂತರು ನಿವೃತ್ತಿ ಜ್ಞಾನದೇವ ಸೋಪಾನ ಮುಕ್ತಾಬ ಏಕನಾಥ ನಾಮದೇವ ತುಕಾರಾಮರ ಪಾದಕ್ಕೂ ಸುವರ್ಣ ಕಲ್ಯಾಣ ಕರ್ನಾಟಕದ 63 ಮಂದಿ ಶರಣರ ಅನ್ನ ಬಸವಣ್ಣಕ್ಕ ಮಾದೇವಿ ಎಲ್ಲಂ ಪ್ರಭು ನಿಜವನರಿತ ನಿಜಗುಣ ಶ್ರೀಗಳು ಕನಕದಾಸ ಪುರಂದ್ರದಾಸ ಸಿದ್ಧಾರೂಢರ ಪಾದಕ್ಕನಂತ ನಮಸ್ಕಾರ ಮಾಡಿ 1700 ಮಂದಿ ಸಿದ್ಧರ ಚರಣಕ್ಕೆ ಅನೇಕ ನಮಸ್ಕಾರವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ಆರಾಧ್ಯ ಸದ್ಗುರು ವಿವೇಕಾನಂದಾದ ಭಾಸ್ಕರ ಮಹಾರಾಜರ ಪರಂಪರೆಗೂ ಅನಂತ ನಮಸ್ಕಾರವನ್ನು ಮಾಡಿ ಸುಕ್ಷೇತ್ರವಾಗಿರ್ತಕ್ಕಂಥ ಬನ್ನೂರು ಪುಣ್ಯಕ್ಷೇತ್ರದ ಅಲ್ಲಿಯಿಂದ ಹಿಡಿದು ಶ್ರೀ ಕ್ಷೇತ್ರ ಪಂಢರಪುರದ ಆಷಾಢವಾರಿ ಪಾದಯಾತ್ರಾ ನಿಮಿತ್ತಾರ್ಥವಾಗಿ ಇವತ್ತು 8ನೇ ದಿವಸ ರೀ 4ನೇ ದಿವಸ 4ನೇ ದಿವಸಕ್ಕೆ ಇಲ್ಲಿಗೆ ಬಂದಿರಿ ಅಂದ್ರೆ ಬಹಳ ಸಂತೋಷ. 4ನೇ ವರ್ಷದ ಇವತ್ತಿನ ದಿವಸ ಸುಂದರವಾಗಿರ್ತಕ್ಕಂಥ ಮಹಾತಾಯಿ ಜಗತ್ಮಾತಾ ಮಹಾಲಕ್ಷ್ಮಿ ಸ್ಥಾಪನೆಯಾಗಿರ್ತಕ್ಕಂಥ ಲಕ್ಷ್ಮೀ ದೈವಾಡಿ ಅನ್ನುವಂಥ ಪುಣ್ಯ ಕ್ಷೇತ್ರದೊಳಗೆ ನೀವು ಕೊಡ್ಕೊಂಡು ಭಗವಂತನ ಚಿಂತನೆ ಮಾಡತ್ತೀವಿ. ಇಲ್ಲಿ ಕೊಡಿರ್ತಕ್ಕಂಥ ಎಲ್ಲ ನಮ್ಮ ಕೀರ್ತನಕಾರು ಹವಾಲ್ದಾರು ಮೃದಂಕರಿ ಟಾಳ್ಕರಿ ಸಮಸ್ತ ಎಲ್ಲರೂ ಚರಣಕ್ಕನಂತ ನಮಸ್ಕಾರ ಮಾಡಿ ಇಲ್ಲಿ ಕೊಡಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳು. ಯಾಕಂದ್ರೆ ಪಾದಯಾತ್ರೆ 4 ದಿವಸ ರಾಮಕೃಷ್ಣ ಹರಿ ಹರಿ ಅಂದ ಸಾಕ್ಷಾತ್ ದೇವರನ್ನ ನೀವೆಲ್ಲ ಆಗಿ ಎಲ್ಲ ನೀವು ಕೂತೀವಿ. ಇವೆಲ್ಲ ನಮಗೆ ನಾವು ಮನುಷ್ಯರಂತೆ ಗುರ್ತಿರ್ಬೇಕು. ಖರೆ ಜಗತ್ತಿನ ರೂಪದೊಳಗೆ ನೀವು ಹೆಂಗೆ ಕಾಣ್ತೀರಿ ಅಂತ ಕೇಳಿದ್ರೆ ಎದರಿಂದ, ಯಾವ ಬಲದಿಂದ? ನಾಮಸ್ಮರಣಾ ಬಲದಿಂದ, ಸಂತರ ಸಂಘದಿಂದ, ಸದ್ಗುರುಗಳ ಆಶೀರ್ವಾದದಿಂದ ಇವತ್ತಿನ ದಿವಸ ಸಾಕ್ಷಾತ್ ವಿಠ್ಠಲ ರುಕ್ಮಿಣಿನ ಜ್ಞಾನೇಶ್ವರ ತುಕಾರಾಮನ ನೀವು ಕಾಣ್ತೀರಿ. ವಿಚಾರ ಈಗ ಹಾದಿಲಿ ಹಿಡ್ಕೋತ ಬಂದಾಗ ಮೋಟರ್ ಸೈಕಲ್ ತೊಗೊಂಡು ಹೋಗೋರು, ನಡ್ಕೋತ ಹೋಗೋರು, ಬಸ್ನಾಗು ನಿಮಗೇನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ನೋಡಿ ನಮಸ್ಕಾರ ಮಾಡ್ತಾರಲ್ರಿ. ಮತ್ತೆ ನಿಮಗೆ ಅವ್ರಿಗೆ ಏನ್ರೆ ಪರಿಚಯ ಐತೇನು? ಏನಿಲ್ಲ. ಏನ್ರ ದುಡ್ಡು ಪಡ ಸಾಲ ಫಲ ಕೊಟ್ರೇನು? ಇಲ್ಲ, ಯಾವುದೂ ಇಲ್ಲ. ಆದರೂ ಕೂಡ ನಮಸ್ಕಾರ ಯಾಕೆ ಮಾಡ್ತಾರಂದ್ರೆ ನೀ ಬಣ್ಣೂರಪ್ಪ, ನೀ ಆ ಕಡೆ ಹತ್ತನೇ ಕಡೆ ಅವ ವಿಜಾಪುರ ಕಡೆ ಹಿಂಗೆ ಅನ್ನೋದಿಲ್ಲ. ಅವ್ರು ನೀವು ದೇವ್ರ ಹಂಗೆ ದೇವ್ರ ಸ್ವರೂಪದಾಗ ಅವ್ರಿಗೆ ಕಾಣ್ತೀರಿ ಅಂತ ನಮಸ್ಕಾರ ಮಾಡ್ತಾರೆ. ಹಂಗೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡಿರಿ. ಯಾಕಂದ್ರೆ ಕೀರ್ತನೆ ಬಾಳೋತಿಲ್ಲ. ಅರ್ಧ ತಾಸ ಸಮಯ ಈಗ 15 ನಿಮಿಷ ಆಗ್ಯದ. ಇನ್ನೊಂದು 15 ನಿಮಿಷ ಉಳಿದದ. ಹೌದಲ್ರಿ ಗುರುಗಳ? ಯಾಕಂದ್ರೆ ಏನೋ ಒಂದು ಜನ ಭಾಗ್ಯ ಅಂತ ನಿಮ್ಮನ್ನೆಲ್ಲ ಭೇಟಿ ಆಗ್ಬೇಕಾದ್ರೆ ನಮ್ಮ ಸಿದ್ದರಾಯಜ್ಜ ಅಂದು ನಮ್ಮ ನರ್ಸು ಅಣ್ಣ ಅಂದು ಒಂದೇನೋ ಸಂಬಂಧ ನಿಮ್ಮನ್ನೆಲ್ಲ ಆಶೀರ್ವಾದ. ಪಾಪ ರಾತ್ರಿ ಅಲ್ಲಿ ತನಕ ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಬಂದು, ಯಾಕಂದ್ರೆ ಸ್ವಲ್ಪ ಸಮಯ ದೌಡ ಆಗೋದಿತ್ತು ಏನೋ ಅಚಾನಕವಾಗಿ. ಇರಲಿ, ಯಾಕಂದ್ರೆ ಭಾಗ್ಯ ಸಂತರ ಭಾಗ್ಯ ಅಂದ್ರೆ ಸಾಮಾನ್ಯ ಇಲ್ಲ. ತಾವು ತೋರಿಸೋದಲ್ಲ, ಜಗತ್ತವನ್ನ ತೋರಿಸ್ತಾರಂತ. ತಾವು ಭೇಟಿ ಆಗೋದಂತೆ ಸಹಜ ಇರ್ತದ. ಆದರೂ ಕೂಡ ಸಂತ ಮಹಂತ ಓತಿಲ್ಲ ಭೇಟಿ, ಹರ್ಷ ನಾಚ ವಾಳ ಒಂಟಿ. ಎಲ್ಲರೂ ಸಂತರನ್ನ ಭೇಟಿ ಮಾಡುವಂಥ ಶಕ್ತಿ ಒಬ್ಬ ಸಂತನಿಗಿರ್ತದೆ. ಇವತ್ತಿನ ದಿವಸ ಕೀರ್ತನ ಪ್ರಾರಂಭ ಹತ್ತುವಾಗಿ ಮಹಾತ್ಮರು ಹೇಳ್ತಾರೆ. ಆ ವಡೆ ಪಂಡರಿ ಭೀಮಾ ಪಾಂಡುರಂಗ ಚಂದ್ರಭಾಗ ಲಿಂಗ ಪುಂಡಲಿಕ. ಈ ಮನುಷ್ಯನಾದ ಬಳಕ ಆಸೆ ಇರಬೇಕು. ಯಾರಿಗೆ ಆಸೆ ಬಿಟ್ಟಾವು? ಎಲ್ಲರಿಗಲ್ಲೇ ಬಣ್ಣ ಹತ್ತಿ ಬಿಟ್ಟಾವ ಆಸೆ. ಹೌದಲ್ರಿ? ಮತ್ತೆ ಎಲ್ಲರಲ್ಲಿ ಆಸೆ. ಇಟ್ಟು ಮಾಡ್ರಿ ಅಟ್ಟ ಆದುತ್ತೇನೋ, ಅಟ್ಟು ಮಾಡ್ರಿ ಇಟ್ಟು ಆದುತ್ತೇನೋ, ಅಟ್ಟ ಇಟ್ಟ ಕೂಡಿ ಇಟ್ಟಾತು ಬರೀ ದಿವಸ ಲೆಕ್ಕ ಮಾಡ್ತಾರ ತೋಡೆ ಮಂದಿ. ತೋಡೆ ಬರೇ ಬೆಳತಕ್ಕ ಚಚ್ಚಕ ಲೆಕ್ಕ ಮಾಡೋದು ಆತು. ಆಸೆ ಅನ್ನುವಂಥದ್ದು ಯಾರನ್ನೂ ಬಿಟ್ಟಿಲ್ಲ. ಹುಟ್ಟಿದ ಕೂಶನ ಹಿಡ್ಕೊಂಡು ಈಗ ಸದ್ಯ ಜೀವ ಹೊಂಟೈತೆ ಅಂದ್ರೆ ಏನಪ್ಪ ಅಂತಾರೆ, ಯಾರದು ಯಾವ ಆಸೆ ಅನ್ನುವಂಥದ್ದು ಬಿಟ್ಟಿಲ್ಲ. ಇರ್ಲಿ ಆಸೆ, ಮನುಷ್ಯನಲ್ಲಿ ಆಸೆ ಬೇಕು. ಆಸೆ ಇದ್ದಾಗನ ಜಗತ್ ನಡೀತೈತೆ. ಮತ್ತೆ ಎಲ್ಲರೂ ಆಸೆ ಬಿಟ್ಟು ನಿಂತ್ರಂದ್ರೆ ಹೊಲದಾಗ ದುಡ್ಯಾವ ಯಾರು? ಪಂಡ್ರಾಪುರಕ್ಕೆ ಬರಾವ್ರು ಯಾರು? ಪಂಡ್ರಾಪುರಕ್ಕೂ ಆಸೆ ಇಟ್ಕೊಂಡು ಬಂದಿರಿ. ಹೌದಲ್ರಿ? ಮತ್ತೆ ಏನಂತೇಳಿ ನಮಗೆ ಒಳ್ಳೆ ಬುದ್ಧಿ ಕೊಡು, ಪುಣ್ಯ ಕೊಡು, ನಾಮಸ್ಮರಣ ಮಾಡುವಂಥದ್ದು ಕೊಡು, ಹೆಂಡತಿ ಮಕ್ಕಳ ಗಂಡ ಸುಂದರವಾಗಿರುವಂಥದ್ದು ಕೊಡು, ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹಾಕು, ಹೆಣ್ಮಕ್ಳನ್ನ ಒಳ್ಳೆ ಮಣ್ತನ ಕೊಡು. ಏನಾರು ಆಸೆ ಇಟ್ಕೊಂಡ್ ಬಂದ್ರೆ ಹಂಗೆ ಬಂದ್ರಿ. ಮತ್ತೆ ಎಲ್ಲರೂ ಏನಾರು ಇಟ್ಕೊಂಡ ಬಂದಿ. ಆಸೆ ಇಳ್ದ ಪಂಡ್ರಾಪುರ ಆಗತಿರ್ಕಿಲ್ಲ, ಆಸೆ ಇಳ್ದ ಫಲ ಮಣಿನ ಆಗತಿರ್ಕಿಲ್ಲ, ಮದುವೆಯೂ ಆಗತಿರ್ಕಿಲ್ಲ, ಮಕ್ಕಳು ಆಗತಿರ್ಕಿಲ್ಲ.
ಆಸೆ ಅನ್ನುವಂಥದ್ದು ಒಂದು ಭೂತವನ್ನು ಭಗವಂತ ಬೆನ್ನು ಹಚ್ಚಾಣ. ಆಸೆ ಬೇಕು. ಯಾವ ಆಸೆ ಬೇಕಂದ್ರೆ ಪಂಡ್ರಾಪುರ ನೋಡ್ಬೇಕು ಅನ್ನುವಂಥ ಆಸೆ ಬೇಕು. ಯಾಕಂದ್ರೆ ಸಾಕ್ಷಾತ್ ವೈಕುಂಠ ನಾಯಕನಾಗಿರ್ತಕ್ಕಂಥ ದೇವರ ಮಚ್ಚ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬೌದ್ಧ ಕಲಿಂಕಿ 10 ಅವತಾರ ಧಾರಣ ಮಾಡ್ಕೊಂಡು ಬಂದಿರತಕ್ಕಂಥ ದೇವರ 9ನೇ ಅವತಾರದೊಳಗೆ ದೊಣಿ ಹಾತಟ್ಟೆ ಉಣಿ ಕಟಿ ಉಬಾ ಭೀವರಿ ಚಾ ತಟಿ ಕಷ್ಟಲಾಸೆ ಸಾಟಿ ಭಕ್ತ ಕಾಜ ವಿಠಲ ನಿಮ್ಮ ಉದ್ಧಾರ ಸಂಬಂಧ ಬಂದ ನಿಂತಾನೆ. ಅಲ್ಲಿ ಪಂಡ್ರಾಪುರ ನೋಡಬೇಕು. ಯಾವಾಗ ದೇವರ ನೋಡಿವಿ ಸದಾ ಮಾಜೆ ಡೋಳೆ ಜಡೋ ತುಜೆ ಮೂರ್ತಿ ರಕುಮಾ ಪತಿ ಸೋಯರಿ ಸದಾ ಮಾಜೆ ಡೋಳೆ ಜಡೋ ತುಜೆ ಮೂರ್ತಿ ಸದಾ ಡೋಳೆ ಜಡೋ ತುಜ ಮೂರ್ತಿ ರಕುಮಾಯಿ ಚಾಪತಿ ಸೋಯರಿಯ. 2 ಕಣ್ಣಿನಿಂದ ಭಗವಂತ 2 ಕಣ್ಣ ಏನು ನೋಡ್ಬೇಕಂದ್ರೆ ಸದಾ ಕಾಲ ನಿನ್ನ ಮೂರ್ತಿಯನ್ನು ನೋಡಬೇಕು. ಯಾಕಂದ್ರೆ ನಿನ್ನ ಮೂರ್ತಿಯನ್ನು ನೋಡಬೇಕು. ಕಿವಿಯಿಂದ ಏನು ಕೇಳಬೇಕು? ರಾಮಕೃಷ್ಣರಿ ಅನ್ನುವಂಥ ನಾಮಸ್ಮರಣೆಯನ್ನು ಕೇಳಬೇಕು. ಅಷ್ಟೇ ಅಲ್ಲ, ತಾಳ ಮೃದಂಗ ವಿನಾ ನಾಮಘೋಷ. ಯಾಕಂದ್ರೆ ತೊಡೆ ರಾತ್ರಿ ಕಣಿಸಲಾಗಿ ಸಾಹಿತ್ಯ ತಾಳ ಬಾರಿಸೋದು ಕೇಳಿದ ಕೇಳತೈತಿ. ಕೇಳತಿಲ್ಲ ಮತ್ತು ರಾತ್ರಿ ತಾಳ ಬಾರಿಸ್ದಂಗೆ ಕೇಳ್ತೈತಿ. ಯಾಕಂದ್ರೆ ಇದು ಮಣಿಗೆ ಹೋಗಿ ಮೇಲೆ ಒಂದು 8 ದಿವಸ ಕೇಳ್ತೈತಿ ಅದು ತಾಳ ಬಾರಿಸ್ದಂಗೆ. ಆ ನಂತರ ಬಿಡ್ತೈತಿ ನೋಡ. ಮಣ್ಕೊಂಡಾಗ ಏನೋ ಒಂದು ಸ್ವಪ್ನದಾಗ ಆದಂಗೆ ಆಗ್ತದೆ. ಈ ಘಟ್ಟ ಅದು ಆಗಬಾರ್ದು. ಆವಡೆ ಪಂಡರಿ ಭೀಮಾ ಪಾಂಡುರಂಗ ಚಂದ್ರಭಾಗ ಲಿಂಗ ಪುಂಡಲಿಕ. ಆ ದೇವರ ತಕ್ಕ ಆಸೆ ಇಡಬೇಕು, ಬೇಡ್ಕೋಬೇಕು. ಯಾವುದು ಬೇಡ್ಕೋಬೇಕು ಅನ್ನುವಂಥ ಒಂದು ಸಂತರ ಚರಿತ್ರೆಯನ್ನು ಇವತ್ತಿನ ದಿವಸ ತಮ್ಮ ಎಂದು ಹೇಳಿ ಕೀರ್ತನ ಆರತಿ ಮಾಡೋಣ. ತುಕಾರಾಮ್ ಮಹಾರಾಜರು ಯಾಕ ಮಹಾನ್ ಯೋಗಿ, ಮಹಾನ್ ತ್ಯಾಗಿ, ತತ್ವಜ್ಞಾನಿ, ಪಂಚಮ ವೇದವನ್ನು ರಚನೆ ಮಾಡಿದಂಥವ್ರು. ಅಂತ ತುಕಾರಾಮ್ ಮಹಾರಾಜರ ತಂದೆ ತಾಯಿ ಅವರ ಮನೆತನದೊಳಗೆ 7ನೇ ತಲೆಮಾರ ತುಕಾರಾಮ್ ಮಹಾರಾಜ್. ಏನ್ರಿ 7ನೇ ತಲೆಮಾರ. ಅಂದಿಂದ ಏನಪ್ಪಾ ಅಂದ್ರೆ ಪಂಡರಿ ಸೇವಾ ಅವ್ರ ಮನೆ ಒಳಗೆ ಅವ್ರ ಅಜ್ಜ ಅವ್ರ ಮುತ್ತಜ್ಜ ಎಲ್ಲರೂ ಪಂಡ್ರಾಪುರಕ್ಕೆ ಹೋಗ್ತಿರು. ತುಕಾರಾಮ್ ಮಹಾರಾಜರ ಅಪ್ಪ ಬೋಲೋಬಾ, ತಾಯಿ ಕನಕಾಬಾಯಿ ಅಂತ. ಏನ್ರಿ ಕನಕಾಬಾಯಿ, ಅವರ ತಾಯಿ ಬೋಲೋಬಾ ಅಂತ ಅವ್ರ ಅಪ್ಪ. ಆ ಬೋಲೋಬಾನು ಮತ್ತೆ ಯಾಕಂದ್ರೆ ಅವ್ರ ವಂಶ ಪರಂಪರೆ ಇರ್ತೈತಿ ನೋಡ್ರಿ. ಯಾಕೆ ಪವಿತ್ರ ತಗೊಳ್ಳ ಪಾವನ ದೇಶ ಜೇಜೆ ಹರಿಚದಾಸ ಜಲಮಗೇಶಿ. ಅವ್ರ ಅಪ್ಪ ಅವ್ರ ಅಜ್ಜ ಮಾಡಿದ ಮಕ್ಕಳು ಏನು ಮಾಡ್ಬೇಕಂದ್ರೆ ಮಾಡಬೇಕಂತ ಹಿಂಗೆ ಪದ್ಧತಿ. ನಮ್ಮ ಮನೆ ಒಳಗೆ 6ನೇ ತಲೆಮಾರನ ಅಂದ್ರೆ ಶಿವರಾಮ್ ದಾದಾ ಮಹಾರಾಜರು ನಮ್ಮ ಹಿರಿಯರು ಇದ್ದವ್ರು. ಅಂದಿಂದ ಶಿವರಾಮ್ ದಾದಾ ಹೆಸರು ಕೇಳಿರ್ಬೇಕು ಎಲ್ಲರೂ. ಕೃಷ್ಣಮಾರ ಜಂಗಳಕರ್ ಶಿವರಾಮ್ ದಾದಾ ಮಹಾರಾಜರ ಜೊತೆ ನಮ್ಮ ಹಿರಿಯರು. 6ನೇ ತಲೆ ನಮ್ಮ. ಈಗ ನಮ್ಮ ಹುಡುಗ 7ನೇ ತಲೆ. ಇವ್ರು ನೋಡಿ ಬಂದ ಜಮಖಂಡ ಗುರು ಜೊತೆಕ ಅದ 3ನೇ ವರ್ಷ 7ನೇ ತಲೆಮಾರ ಅವನ್ನ. ಹಿಂಗೆ ವಂಶ ಪರಂಪರದ ಆಸಮಯ ಅಂಕಿತ ಹಿಂದ ಮಾಡಿದಂಥ ಪರಂಪರ ಮುಂದೆ ನಡ್ಸ್ಕೊಂಡು ನಡಿಬೇಕು. ಈಗೆಲ್ಲ ಏನಾಗ್ಯದ ಹುಡುಗರು ಇಲ್ಲ ನೋಡ್ರಿ ನಮ್ಮ ಅಜ್ಜ ಆಟ ಮಾಡ್ತಿದ್ದ ನಾವೇನು ಹೋಗೋದ ಬಿಡ್ತೀವಿ. ಹಂಗಲ್ಲ ನೋಡ, ಪಾಲ ಎಲ್ಲ ಸರಿಯಾಗಿ ತಗೋತೀವಿ. ಪಾಲ ಬಿಡ್ತೀರ ಯಾರ್ರಿ? ಇಲ್ಲ ಒಂದಿಟ್ಟ ಇಲ್ಲೋ ಇಲ್ಲ ಏನು ಗೆರಿ ಕೊರ್ದ ಪಾಲ ತಗೋತೀವಿ. ಅದ್ರ ತಂಗ ಎದು ತಗೋಬೇಕಲ್ಲ ಅಟ್ ಪಾಲ. ಗೆರಿ ಕೊರ್ದ ಹಂಗೆ ಹೊಲ ಮಣಿ ರೊಕ್ಕ ರೂಪಾಯಿ ಆಸ್ತಿ ಹೆಂಗೆ ನಾವು ಪಾಲ ತಗೋತೀವಲ್ಲ ಹಂಗೆ ಇದು ಒಂದು ಪಾಲ. ಇದು ಪಂಢರಪುರ ಯಾತ್ರಾ, ನಾಮಸ್ಮರಣ, ಸಂತರ ಸಂಘ, ದಾನ ಧರ್ಮ, ಇದು ಒಂದು ಪಾಲನ. ಈ ಪಾಲ ಹಿಡಿದು ಅಂದ್ರೆ ಆ ಪಾಲ ನಿನಗೆ ದಕ್ಕತೈತಿ. ಮತ್ತೆ ವಿಚಾರದು
ಆ ಹೊಲ ಮನಿ ಪಾಲು ರೊಕ್ಕ ರೂಪಾಯಿ ಪಾಲ ಈದ ಬರೋಬ್ಬರಿ ನೇಮ ನಿಮ್ಮ ಹಿರಿಯರು ಮಾಡಿದಂಥ ನೇಮ ನೀವು ಮಾಡಿದ್ದೆ ಅಂದ್ರೆ ಆ ಹೊಲ ಮನಿ ನಿನಗೆ ಆಸ್ತಿ ದಕ್ಕತದ. ಇದನ್ನು ಬಿಟ್ಟಿಪ್ಪ ಅಂತಂದ್ರೆ ಅದು ಹೋಗ್ತದ ಹೇಳ್ದಂಗೆ. ಹಂಗ ಇವತ್ತು ದಿವಸ ಏನಪ್ಪ ಅಂತಂದ್ರೆ ತುಕಾರಾಮ್ ಮಹಾರಾಜರ ತಂದೆ ತಾಯಿ ಬೋಲೋಬಾ ಕನಕಾಬಾಯಿ ಇಬ್ಬರು ಕೊಡ್ಕೊಂಡು ದೇವರ ಸೇವಾ ಮಾಡ್ತಾರೋ. ಬೋಲೋಬಾ ಪಂಡ್ರಪುರಕ್ಕೆ ಹೋಗ್ತಿದ್ದ. ಈಗ ಆಷಾಢ ಕಾರ್ತಿಕ ಚೈತ್ರ ಮಾಘ, ಆಷಾಢ ಕಾರ್ತಿಕ ಮಾಘ ಚೈತ್ರ ಶತ 4 ವರ್ಷದಾಗ 4 ಜಾತ್ರೆ ಪಂಡರಪುರಕ್ಕೆ. ವರ್ಷದಾಗ 4 ದೊಡ್ಡ ಜಾತ್ರೆ ಪಂಡ್ರಾಪುರಕ್ಕೆ ಹೋಗ್ತಿದ್ದ ಬೋಲೋಬಾ. ಒಂದು ದಿವಸ ಅವನ ಹೆಂಡತಿ ಕನಕಾಬಾಯಿ ಅವನು ಕೇಳು, ಮತ್ತೆ ದೇವ ನೀವು ಒಟ್ಟ ವರ್ಷ ಪಂಡ್ರಾಪುರಕ್ಕೆ ಹೋಗ್ತೀರಿ ಮತ್ತು ನಾನು ಒಟ್ಟು ಬರ್ತಾನ ಅಂದ. ನಾನು ಒಟ್ಟು ಬರ್ತಾನೆ ನೋಡೇ ಇಲ್ಲ ಒಟ್ಟ ಪಂಡ್ರಾಪುರ ಅಂದಕೊಂಡು ಸಿಟ್ಟು ಬತ್ತು ಬೋಲೋವಾಗ. ಹೆಣ್ಮಕ್ಳು ನೀ ಬರುವಂಗಿಲ್ಲ, ನಾ ಅಟ್ಟ ಹೋಗವ. ಏನ್ರಿ ಅರ್ಧಾಂಗಿಣಿ, ಯಾಕ ಸತಿಪತಿ ಒಂದಾದ ಭಕ್ತಿ ಇತ್ತ ಒಪ್ಪೋದು ಶಿವಂಗೆ, ಸತಿಪತಿ ಒಂದಾಗದ ಭಕ್ತಿ ಅಮೃತದ ವಿಷವ ಕಲಿಸದಂತೆ ಅಂತ ಗಂಡ ಹೆಂಡತಿ ಕೂಡಿ ಭಕ್ತಿ ಮಾಡ್ಬೇಕ್ರಿ. ನಾನು ಬರ್ತಾನಂತ. ಏನು ಭಕ್ತಿ ಬೇಡ, ನಿಮ್ಮ ಮನ್ಯಾಗ ಇರೋ ನಾವು ಒಬ್ಬ ಹೋಗ್ತಾನ ಅಂತ. ನಾವು ಹಂಗ ಒಂದಿಟ್ಟು ಜಗಳ ಹಂಗ ಬೇಡ ಅನ್ನಕತ್ತ ಬೇಡ. ಅವಾಗ ಹೆಣ್ಮಗಳು ಅಕ್ಕಿ ಕೇಳಿ ನನ್ನ ಯಾಕೆ ಬೇಡತ್ತೀರಿ, ನಾ ಏನು ಹಂತಾದ ಮಾಡಿದ್ನು ಅಂದ ಕಾಲಕ್ಕೆ ಬೋಲೋಬಾ ಹೇಳ್ತಾನ, ನೀವು ಏನಪ್ಪ ಅಂದ್ರೆ ದೇವ್ರ ತೆಕ್ಕ ಹೋಗಿ ಸುಂಬರಕ್ಕೆ ಹೆಣ್ಮಗಳು ನೀ ಅಲ್ಲ. ದೇವ್ರ ಮುಂದೆ ನಿಂತು ಏನು ಬೇಡ್ಕೋತಿಯಪ್ಪ, ಮಕ್ಕಳ ಕೊಡು, ರೊಕ್ಕ ಕೊಡು, ಬಂಗಾರ ಕೊಡು, ಹೊಲ ಕೊಡು, ಏನಾರ ದೇವ್ರ ಮುಂದೆ ನಿಂತು ಬೇಡ್ಕೊಂಡೆ ಅಂದ್ರೆ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ದೇವ್ರ ತೆಕ್ಕ ಇನ್ನೂ ತಕ್ಕ ಯಾರೂ ಬೇಡ್ಕೊಂಡಿಲ್ಲ. 8 ಗಂಟೆದ ಸೀರೆ ಹಾಕಿ 8 ಗಂಟೆ ಕಟ್ಟಿದ ಸೀರೆಯನ್ನು ಉಟ್ಕೊಂಡು ತಿರುಗಾಡ್ಯಾರ. ಒಂದು ಒಪ್ಪತ್ತು ಉಪವಾಸ, ಒಂದು ಒಪ್ಪತ್ತು ಊಟ. ಈ ಕಡೆ ನಾಯಿ ನರಿ ಬಂದ್ರೆ ಈ ಕಡೆ ಹಾದು ಹೋಗ್ತಿದ್ವು ಅಂತ ಅಂತ ಮನೆ ತುಕಾರಾಮ್ ಮಾಡೋದು. ಆದ್ರೂ ಕೂಡ ದೇವ್ರ ತಕ್ಕ ಯಾರು ಕೇಳಿಲ್ಲ. ದೇವ್ರ ಮುಂದೆ ನಿಂತ ನೀನು ಎಲ್ಲಾ ಕೊಡತೆ ಬೇಡ್ಕೊಂಡೆ ಅಂದ್ರೆ ನಮ್ಮ ಹಿರಿಯರ ನೇಮನ ಮುರಿತೈತಿ. ಅದಕ್ಕಾಗಿ ನೀ ಒಟ್ಟ ಏನು ಮಾಡಬೇಡ, ನಮ್ಮ ಜೋಡಿ ಬರಬೇಡ. ಏನಿಲ್ರಿ, ನಾ ಏನು ಕೇಳ್ಕೋದಿಲ್ಲ, ಎಲ್ಲ ರಗಡ ಐತಿ, ನನಗೇನು ಬೇಡ, ನಾ ಕೇಳ್ಕೋದಿಲ್ಲ, ಹೇಳಾಕ ಬರೋದಿಲ್ಲ. ನಿನ್ನ ಮನಸ್ಸು ಯಾಕಡೆ ಹೋಯ್ತತ್ತು ಹೇಳಾಕ ಬರೋದಿಲ್ಲ. ಬ್ಯಾಡ ಅಂದ ತನ್ನ ಹೆಂಡತಿನ ಅಲ್ಲೇ ಬಿಟ್ಟು ಬೋಲುಬಾ ಪಂಡ್ರಾಪುರ ಹೊಂಟ. ಹಂಗ ಚಲಾ ರೇ ಚಲಾ ಚಲಾ ಪಂಡರಿಸಿ ಜಾವು, ಚಲಾ ರೇ ಚಲಾ ಚಲಾ ಪಂಡರಿಸಿ ಜಾವು. ತಿಲಕಾನ ಮನ ಹೋಯ ಸಮಾಧಾನ. ಬಗಲಿಗೆ ಹಸಿವೆ ಅಂತ ಇದ್ದು ಆಗಿನ ಕಾಲಕ್ಕೆ ಹಿಂದಡು ಜೋತು ಬಿಟ್ಟು ಮುಂದಡು ಜೋತು ಬಿಟ್ಟು ಒಂದು ಕೆಂಪು ಜೆಂಡಾ ಕೈಯಾಗಿ ಹಿಡ್ಕೊಂಡು ಕೊಳ್ಳಾಗ ತಾಳ ಹಾಕ್ಕೊಂಡು ಕೆಂಪ ನಿಶಾನೆ ಕಂಟಿನ ತಾಳ ಕುಣುಕತ ಬರ್ತೈತೆ ಸಂತರ ಮೇಳ ಅಂತೇಳಿ ರಾಮಕೃಷ್ಣಾರಿ ಅಂತೇಳಿ ಹೊಂಟ. ಮತ್ತು ಮುಂದಿನ ಊರಿಗೆ ವಸ್ತಿ ಒಂದು 20-25-30 ಕಿಲೋಮೀಟರ್ ನಡೆದ ಅಲ್ಲಿ ಒಂದು ಗುಡಿಯಾಗ ವಸ್ತಿ ಮಾಡಿದ. ಯಾರು ಬೋಲೋಬಾ ವಸ್ತಿ ಮಾಡಿದ. ಮನ್ಯಾಗ ಹೆಂತಿ ಭಾಳ ಚಿಂತೆ ಮಾಡಲು. ನಮ್ಮವಾಗ ಎಡ್ಸರಿ ಹೇಳಿ ಕರೆ ತಾವಪ್ಪ ನೋಡಿ ಬರಾಕತ್ತ ಪಂಡ್ರಾಪುರ. ನನ್ನ ಭೇಟಿ ಮಾಡಲಿಲ್ಲ. ಯಾಕ ಜನ್ಮಾಸೇವನಿ ಪಹಾರ ಪಂಡರಿ, ಜನ್ಮದೊಳಗೆ ಒಮ್ಮೆರೆ ಪಂಡ್ರಾಪುರಕ್ಕೆ ಹೋಗ್ಬೇಕಂತ ಶಾಸ್ತ್ರ ಅದ. ಹೋಗಾಕ ಬಿಡ್ಲಿಲ್ಲ. ಏನು ಮಾಡಲಿ ಅಂತ ದುಃಖ ಮಾಡಿ ಅಲ್ಲೇ ಮಣಕೊಂಡ್ರು. ಅವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ
14 ಲೋಕದ ಒಡೆಯರಾಗಿರ್ತಕ್ಕಂಥ ದೇವರ ಒಬ್ಬ ಶೆಡ್ಜಿ ರೂಪ ಧಾರಣ ಮಾಡಿಕೊಂಡು ದೊಡ್ಡ ಅಂಗಿ, ದೊಡ್ಡ ದೋತ್ರ, ಅಗದಿ ಏನಪ್ಪ ದೊಡ್ಡ ಪಟಕ ರುಮಾಲ್ ಹತ್ತಿತ್ತು. ಅವಾಗ 3 ಮುಲಿ ರುಮಾಲು ಸುತ್ತಕೊಂಡು ಒಂದು ಬ್ಯಾಗ್ ಹಾಕೊಂಡು ಒಬ್ಬ ಶೆಡ್ಜಿ ಬಂದಂಗ ಮುತ್ತಗಾರ ಶೆಡ್ಜಿ ಅಂತ ಬರ್ತಾರ. ಅವತ್ತಿನ ಕಾಲಕ್ಕೆ ಈ ವರ್ಷ ಉದ್ರಿ ಕೊಡಾರ, ಮುಂದಿನ ವರ್ಷ ವಸೂಲಿ ಮಾಡ್ತಾರ. ಅವ್ರು ಊರ್ತಿರ್ಬೇಕು ಹಿರಿಯರಿಗೆ. ನೋಡ್ರಿ ಹೆಂಗೆ ವಿಶ್ವಾಸ ಇರ್ಬೇಕು ಅವ್ರಿಗೆ. ಇವತ್ತಿನ ಕಾಲಕ್ಕೆ ಈಚ ಕಡೆ ಕೈಯಾಂದ ಕ್ವಾಚ್ ಈಚ ಕಡೆ ಇಲ್ಲತ್ತಿ ಹೇಳು ಮಂದಿ ಹೊಟ್ಟೆ. ಈ ವರ್ಷ ಉದ್ರಿ ಕೊಡುದು, ಮುಂದಿನ ವರ್ಷ ಅದ್ರ ಬಡ್ಡಿ ಅದನ್ನ ಇಷ್ಟು ಹೋಗವ್ರ. ಯಾಕಂದ್ರೆ ನಂಬಿಕೆ ಭಾಳ ಇತ್ತು ಅಂತ, ನಂಬಿಕೆ ಭಾಳ ಇತ್ತು. ಅವ್ರದ್ದು ಹಂಗೆ ನಂಬಿಕೆ ಇತ್ತು, ಮಂದಿದು ಹಂಗಿತ್ತು. ಇರ್ಲಿ ಹಂಗ ಆ ಮುತ್ತುಗಾರ ಸೇಮ್ ಆಗಿ ಶೆಡ್ಜಿ ರೂಪ ಧಾರಣ ಮಾಡಿಕೊಂಡು ಕನಕಾಯಿ ಮನೆಗೆ ಬಂದ. ತಾಯಿ ಅಂದ, ನಮ್ಮ ಮನೆಗೆ ಆದಾಗ ಯಾರು ಬಂದ್ರು ಅಂತ ಬಾಗಲ ತಗೋದಳು. ಶೆಡ್ಜಿ ನಿಂತಾನೆಪ್ಪ, ಯಾರು ನೀನು? ನಾ ವಿಠೋಪ್ಪ ಶೆಡ್ಜಿ ಅಂತ ನನ್ನ ಹೆಸರವ. ನಾ ಪಂಡ್ರಾಪುರದವ. ಎಲ್ಲ ಕಡೆ ಏನಪ್ಪ ವ್ಯಾಪಾರ ಮಾಡ್ಕೋತೀನಿ ಬಂದ ನಾನು. ನಿಮ್ಮ ಹಿರಿಯ ನಿಮ್ಮ ಯಜಮಾನ ಆ ಊರಾಗ ಭೇಟಿ ಆದ. ಬೋಲೋ ಬಾ, ನಿನ್ನೂ ಹೋಗೋಣ ಕರ್ಕೊಂಡು ಬಾ ಅಂತಾನು. ಮತ್ತು ಕರ್ಕೋ ಬಾ ಇವ ಹೋಗೋಣ ಅಂತ. ಅವಾಗ ಹೆಣ್ಮಗಳ ಆನಂದ ಆದಳ. ಆನಂದ ಇವತ್ತು ಏನು ಬೇಡದ ಸಿಕ್ಕಿತ್ತು ನನಗೆ ತಿಳ್ಕೊಂಡು ಚಂದ ಮುಂದೆ ಯೋಚನೆ ಮಾಡಲಿಲ್ಲ. ಒಂದು ಸೀರೆ ಗಂಟು ಕಟ್ಕೊಂಡು ನಡಿಯಪ್ಪ ಹೋಗೋಣ, ನಡಿಯಪ್ಪ ಹೋಗೋಣ ಅಂದಳು. ಮತ್ತು ವಸ್ತಿ ಜಾಕ್ ಹೋಗ್ಬೇಕಲ್ಲ, ವಸ್ತಿ ಮುಂದಿನ ಊರ ದೇವ್ರ ಅಂದ. ತಂಗಿ ಏನು ಭಾಳ ರಾತ್ರಿ ಆತವ, ಇಲ್ಲೇ ವಸ್ತಿ ಮಾಡೋಣ. ಇಲ್ಲಪ್ಪ ಮತ್ತು ನನ್ನ ಪತಿದೇವನು ಕೂಡಿಸಲ್ಲ. ಇವ ಅಲ್ಲೇ ಹೋಗ್ತಿ, ಎಲ್ಲಿ ಮಾಡ್ಕೊಂಡಾನೋ ಯಾಮಲವ, ನಾಳೆ ಮುಂಜಾನೆ ಭೇಟಿ ಆಗ್ತಾನು. ಇಲ್ಲೇ ಇರುವಂತ ತಿಳ್ಕೊಂಡು ಒಂದು ಗುಡಿ ಒಳಗೆ ಅಲ್ಲೇ ಮಣ್ಕೊಂಡ್ರು. ಯಾರು? ಆ ಮುದ್ದಾರಾಗಿರ್ತಕ್ಕಂಥ ಭಗವಂತ, ಆ ತಾಯಿ ಮಣ್ಕೊಂಡ್ರು. ಮುಂಜಾನೆ ಎದ್ದು ಇನ್ನು ಮತ್ತೆ ಎಲ್ಲಿದಾನ್ರಿ ನಮ್ಮ ಹಿರಿಯ ಕೂಡ್ಬೇಕು. ನಾನು ನಾಳೆ ಸಿಗ್ತಾನ ಬಾ ಅಣ್ಣವ. ಹಂಗ ಹೋ ಯಾವ ಯಾಕಂದ್ರೆ ಹೆಣ್ಮಗಳು ಎಂದೂ ನಡೆದಿರ್ಕಿಲ್ಲ. ದೊಡ್ಡ ಶ್ರೀಮಂತಿಗಿತ್ತು, ಕಾಸು ಹೆಡ್ಸಿ ಐತ್ರಿ ಅವ್ರ ಕಾಲಕ್ಕೆ. ಎಂದೂ ನಡೆದಿರ್ಕಿಲ್ಲ. ಆ ಹೆಣ್ಮಗಳ ಕಾಲ ಗುಳ್ಳಿ ಎದ್ದು. ಈಗಿನ ಕತೆ ರೋಡು ಇಲ್ಲ, ಕಾಲಿನೊಳಗೆ ಕಿವ ರಕ್ತ ಸೋರಾಕತ್ತವು. ಆವಾಗ ಆ ಶೆಡ್ಜಿ ಎತ್ತಾಣ, ತಂಗಿ ಮತ್ತು ನಿನ್ನ ಕಾಲು ಒತ್ತನ ತಾಯವ. ಯಪ್ಪ ನೀವು ದೊಡ್ಡವ್ರು, ನಾವು ಏನಿಲ್ಲವ, ನೀನು ನನ್ನ ಮಗಳ ಅಂದುಕೋಣ. ಮಗಳ ಸೇವಾ ಮಾಡಕ್ಕೆ ಅಪ್ಪಗೇನು ಹೋಗ್ಯದ. ಕಾಲು ಒತ್ತ ನನ್ನ ದೇವರ ರಾಜವಯ ಶಂಕ ದುರಾವಿ ಆವಡಿ. ಯಾಕಂದ್ರೆ ದೇವರ ಭಕ್ತವತ್ಸಲ, ಬೇಡದವರಿಗೆ ಬೇಡದು ಕೊಡುವಂತ ದೇವರ ಮನಸ್ಸು ಒಂದು ಸುತ್ತಿದ್ರೆ ಬೇಕಾದಾಗುತ್ತದೆ. ಮನಸ್ಸು ಒಂದು ಗಟ್ಟಿದ್ರೆ ದೇವರ ಹೆಂಗ ಸೇವಾ ಮಾಡ್ತಾನೋ ಹೆಂಗ ಅವನು ನಮ್ಮನ್ನು ಕರ್ಕೊಂಡು ಹೋಗ್ತಾನಂತೆ ಗುರ್ತಾಗೋದ. ದೇವರ ಆಟ ದೇವರ ಬಲ್ಲು ಯಾರಿಗೆ ತಿಳಿದಿಲ್ಲ ಇವನ ಮಹಿಮವನು. ದೇವರ ಆಟ ಮಲ್ಲಿಗೊಂಡು ತೋಟ ತಿಳಿದವಾಗ ತಿಳಿತೈತಿ. ಮಲ್ಲಿಗೂ ಏಟಿರ್ತೈತ್ರಿ, ಹೆಸರು ಮಲ್ಲಿಗೆ ಇಟ್ಟ ಇರ್ತೈತಿ. ಹುಡುಕ್ಯಾಡ್ಕೋತಾರ ಸಿಗೋದಿಲ್ಲ, ವಾಸನೆ ನೋಡ್ಕೋತ ಹೋಗ್ಬೇಕು. ಅಂದಾಗ ಮಲ್ಲಿಗೂ ಹಂಗೆ ಸಿಗ್ತೈತಿ. ಹಂಗೆ ಭಕ್ತಿದಿಂದ ಪಾದಾವು ಮಾತ್ರ ದೇವರ ಭೇಟಿ ಆಗ್ಯಾನ. ಪ್ರಥಮ ಭಾವ ಶುದ್ಧ ದಾರ ಇಂದು ಭೇಟಿ ಆದ, ನಾಳೆ ಭೇಟಿ ಆದ. 8 ದಿವಸ ಆತು ಒಟ್ಟ ಪಂಡ್ ಇವಾಗ ಬೋಲೋಬ ಕನಕಾಯಿಗೆ ಭೇಟಿ ಮಾಡಿಬಿಡ್ಲಿಲ್ಲ ದೇವ್ರ. ಭೇಟಿ ಮಾಡಿದ್ದಂದ್ರ ಅವ ಬೋಲೋಬ ಬೇಯ್ತದೆ, ನೀ ಯಾಕೆ ಬಂದು ಹೊಳೆ ಹೋಗತ್ತಿದ್ದ. ಅವ ದೇವ್ರ ಭೇಟಿ ಮಾಡಲಿಲ್ಲ. ಹಂಗಟ್ಟು ಹಿಂಗಟ್ಟು ಹೋಗಿ ಏನಪ್ಪ ಅಂದ್ರೆ ಚಂದ್ರಭಾಗದೊಳಗೆ ಅಲ್ಲಿ ಬಳೆದ ಅಂಡಿಗೆ ವಿಠೋಬ ಆಗಿರ್ತಕ್ಕಂಥ ಆ ಶೆಡ್ಜಿ ಹೇಳಿದ, ತಂಗಿ ಇಲ್ಲ ಒಂದಿಟ ಚಂದ್ರಭಾಗದಾಗ ನಿಲ್ ನೀನು. ನಾವೊಂದಿಟ್ಟ ನಿಮ್ಮ ಹಿರಿಯ ನಿಮ್ಮ ಯಜಮಾನ ಬೋಲೋಬ ಎಲ್ಲಿ ನಾನು ಹುಡುಕಾಡ್ಕೊಂಡು ಬರ್ತನ ಅಂದ. ಅವನ ಅಲ್ಲೇ ಮ್ಯಾಲ ಏರಿದ, ಅವನ ಮಾಯ ಆಗಿಬಿಟ್ಟ ದೇವರ. ಹೆಣ್ಮಗಳು ಅಂದಳು, ನೆತ್ತಳು ಒಂದು ತಾಸು 2 ತಾಸು ಕರ್ಕೊಂಡು ಬಂದು ಶೆಡ್ಜಿನೂ ಸಿಗುವಲ್ಲ, ಮತ್ತು ನನ್ನ ಗಂಡು ಸಿಗುವಲ್ಲ. ಇದಂತ ಜಲಮೇದ ಇರುವಾತ್. ಪಂಡ್ರಾಪುರ ನೋಡಳು. ಪಾಂಡುರಂಗ ಭೇಟಿ ಆದರ ಪಾಪೆಲ್ಲ ದೂರ, ಪುಣ್ಯ
ಕ್ಷೇತ್ರ ಇರುವುದು ಪಂಡರಪುರ. ನೋಡಳು ದರ್ಶನ ಚಂದ್ರಭಾಗ ಜಳಕ ಮಾಡಳು, ಪುಂಡ್ಲಿಕನ ದರ್ಶನ ಮಾಡಳು. ಎಲ್ಲ ಮಂದಿ ದೇವ್ರಿಗೆ ನಂಬರ್ ಹಚ್ಚಾಕ ಹೊಂಟಿತ್ತು. ಎಲ್ಲ ಮಂದಿ ಅವ್ರ ಜೋಡೆ ಬೆನ್ನು ಹತ್ತಲು. ಈಗಿನ ಗತ್ತೆ ದೊಡ್ಡ ಮಂಟಪ ಅವು ಏನು ಹೆದರಿಕಿಲ್ಲ. ಅಲ್ಲೇ ದೇವ್ರ ಮುಂದೆ ಒಂದಿಟ್ಟ ನಂಬರ 20 ಮಂದಿ ನಮಸ್ಕಾರ ಮಾಡಾಕನಿಲ್ಲ. ಅವ್ರ ದಿವಸ ಅಷ್ಟ ಸಾಲ ಹಚ್ಚಿ ನಮಸ್ಕಾರ ಮಾಡೋತ್ನ್ಯಾಗ ದೇವ್ರ ಮುಂದೆ ಕಾಣಾಕೈತು ನಮ್ಮದ. ಯಾರಿಗೆ? ಗಣಕಾಬಾಯಿಗೆ. ಎಂದೂ ದೇವ್ರ ನೋಡಿಲ್ಲ. ಆನಂದ ಆತ ಮನಸ್ಸಿಗೆ. ಯಪ್ಪ ಭಗವಂತ ಇಂಥವುದೈತೆ ನನಗೆ ಗುರುತಿಲ್ಲ. ನಮ್ಮ ಹಿರಿಯ ಕರ್ಕೊಂಡ ಬರಲಿಲ್ಲ. ಇವತ್ತು ನನಗೆ ಭೇಟಿಯಾಗಿದೆ, ಯಾಕೆ ಕರ್ಕೊಂಡು ಬರಲಿಲ್ಲ? ನೀ ದೇವ್ರ ತಕ್ಕ ಏನಾರು ಬೇಡ್ಕೋತೇತಳೆ ಕರ್ಕೊಂಡ್ ಬರ್ಲಿಲ್ಲ. ನಾ ಏನು ದೇವ್ರ ತಕ್ಕ ಬೇಡ್ಕೋಲಿ? ಯಾಕ ಶ್ರೀಮಂತರಿದ್ರು ಅವಾಗಿನ ಕಾಲ ತುಕಾರಾಮ್ ಮಾರದ್ರ ಕಾಲಕ್ಕನ ಬರ್ತಾನ ಬರ್ತ. ಮೊದಲು ತುಕಾ ಶೆಡ್ಜಿ ಅಂತಿರುತ್ತ ಅವ್ರಿಗೆ. ದೇವ್ರ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಬೇಕಾದ ಎಲ್ಲ ಕೊಟ್ಟಾನ. ನಾ ಏನು ಬೇಡ್ಕೋಲಿ? ನಮ್ಮ ಯಜಮಾನ್ ನನ್ನ ಗಂಡ ಹಿಂಗ್ಯಾಕ ಅಂದ, ಹಿಂಗ್ಯಾಕ ನಾನು ಹೊಳೆ ಕಳಿಸ್ದ. ಆ ದೇವ್ರ ತಕ್ಕ ನಾ ಏನು ಬೇಡ್ಕೋಲಿ ಅನ್ಕೋತ ಮುಂದೆ ಹೆಜ್ಜೆ ಇಡಾಕತ್ಲು. ದೇವರ ಮೂರ್ತಿ ನೋಡಿ ಮನಸ್ಸಿನಾಗ ವಿಚಾರ ಬ್ಯಾರೆ ಬತ್ತು. ಬಾಲಕನಿಲ್ಲದ ಬಾಲಿ ಬಾಡಿಗೆತ್ತಿದ್ದಂಗ, ಬಾಳಿಯಲಿಯ ಹಾಸುಂಡ ಬೀಸಿ ಹೋಗದಂಗ. ದೇವರ ಮಕ್ಕಳ ರೊಕ್ಕ ರೂಪಾಯಿ ಬೇಕಾದ ಕೊಟ್ಟಾನ. ಕರೆ ಒಂದು ಮಕ್ಕಳ ಭಾಗ್ಯ ಕೊಟ್ಟಿಲ್ಲ ಭಗವಂತ. ಇದನ್ನ ಬೇಡ್ಕೋದು, ಮತ್ತೇನು ಇದನ್ನ ಬಿಟ್ಟು ಏನು ಬೇಡ್ಕೋದಿಲ್ಲ ನಾ ಅಂದಳು. ದೇವರಂದ ಪಕ್ಕಾ ಬೇಡ್ಕೋ ಅಂತ ಗಿರಿಕ್ ನಾನು ಮುಂದೆ ಬಂದ. ಯಾಕರ ಪುಣ್ಯದ ಭಾರ ಭಾಳ ಆಗೈತಂದ್ರೆ ನೀವು ನೋಡ್ರಿ, ಯಾರೇನು ನಿಮಗೊಬ್ಬರು ಉಪಕಾರ ಭಾಳ ಮಾಡ್ರಿ ಅಂದ್ರೆ ಆ ಉಪಕಾರ ಯಾವಾಗ ತೀರ್ಸ್ಲಿಪ್ಪ ನಾವು ಮನುಷ್ಯನಾಗಿರ್ತೈತಿ. ಕೈಲೇ ಇಲ್ದ್ರಕ್ಕೂ ಮನಸ್ಸರೇ ನೆನೆಸ್ತೈತಿ. ಹೌದಿಲ್ಲ? ಮತ್ತೆ ಇಲ್ರಿ, ಈ ಒಂದು 10 ವರ್ಷದಿಂದ ನನಗೆ ಊಟಕ್ಕೆ ಹಾಕ್ಯಾಣು ಅಂತ ನೆನಪಿರ್ತದೆ. ಹಂಗ ದೇವರಂದ ಬೇಡ್ಕೋಗಿರಕ್ಕೆ ಮುಂದೆ ಬತ್ತು. ಏನು ಮುಂದೆ ಹೆಜ್ಜೆ ಇಟ್ಟಳು ಮತ್ತೆ ಮನುಷ್ಯನಾಗ ಹೊಂಟ ಬದ್ಲಾದ. ನನ್ನ ಪತಿದೇವ್ ಮನ್ಯಾಗ ಏನು ಹೇಳಿ ಕಳಿಸಾಣ, ನೀ ದೇವ್ರ ತಕ್ಕ ಬೇಡ್ಕೋತಿ ಬರಬೇಡ ಅಂದಾಣ. ಆದ್ರೂ ಬಾಣಿ ದೇವ್ರ ತಕ್ಕ ಬೇಡ್ಕೋಬ್ಯಾರ್ದು ಅನ್ನಕ್ಕೆ ಮತ್ತೆ ಮನಸ್ಸು ಫರ್ಕ್ ಆಗೋದು. ಮನಸ್ಸ ಭಾಳ ಕೆಟ್ಟದ. ಮನಸ್ಸು ಮಂಗ್ಯ ಆಗೋದು ಇದ ಮನಸ್ಸ, ಮಾದೇವ ಆಗೋದು ಇದ ಮನಸ್ಸ. ದೇವ್ರ ಆಗೋಕೆ ಕಾರಣ ಮನಸ್ಸಿದ, ಇನ್ನು ಮಂಗ್ಯ ಆಗೋ ಕಾರಣ ಇದ. ಮುಂದೆ ಬಾಳು ಬಂಜಿ ಮಣಿ ಮುಂದೆ ಬಂಗಾರದೊಳಕಲ್ಲ, ಬಂದ ಕುಟ್ಟಾಕ ಸೊಸಿಲ್ಲ ಮಾನಮ್ಮಿ, ಬನ್ನಿ ಮುರಿಯಾಕ ಮಗನಿಲ್ಲ. ಏನ್ ಮಾಡಿ ತಗೊಂಡೆ? ಬಂಗಾರ ಒಳಕಲ್ಲ ಐತೆ ಕರೆ, ಕುಟ್ಟಾವ ಸೊಸಿ ಇಲ್ಲ. ಇನ್ನ ಮಾನಮ್ಯಾಗ ಬನ್ನಿ ಮುರಿಯಾಕ ಮಗ ಇಲ್ಲ. ಏನಾರೇ ಆಗುವತ್ತು ನನಗೆ ಗಂಡ ಬಡಿವಲ್ಲ ಹೊಡಿವಲ್ಲ. ಕರೆ ಇವತ್ತು ಮಕ್ಕಳ ಬೇಡ್ಕೊಂಡ ಹೋಗಬೇಕು. ಇಷ್ಟು ಅನುಗುಣದ ಮತ್ತೊಂದಿಟ ಮುಗಿಸೋ ನೆನಪಾತು. ಇಲ್ಲಿ ಏನಾರ ಕಾಣಿ ಬೇಡ್ಕೊಂಡು. ಪತಿ ಅಂದ್ರೆ ಗಂಡ ಅಂದ್ರೆ ಯಾರು? ದೇವ್ರ. ಪತಿವ್ರತ ಹೆಣ್ಣು ಮಕ್ಕಳಿಗೆ ದೇವ್ರ ಗಂಡನ ಹೊರತ ದೇವ್ರಿಲ್ಲ. ಪತಿವ್ರತ ಧರ್ಮ ಭಾವ ಮಾಜ ಸರ್ವಾಪರಿ ಪತಿ ಯೋಗಿಜೇ ಓಜ. ಯಾಕಂದ್ರೆ ಹೆಣ್ಮಕ್ಳ ಗಂಡನೇ ದೇವರ. ನಾ ಬೇಡ್ಕೋಬಾರ್ದು ಅಣಕ್ಕೆ ಮಾಂತ ಮುಂದೆ ಹೋಗಕ್ಕೆ ನೆನಪ ಹಾಕೈತಿ. ಬಂಜಿಯ ಮಣಿ ಮುಂದೆ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗೆಲ್ಲ ಗಿಳಿ ಕುತ್ತ ಹೇಳ್ಯಾವ. ಬಂಜಿ ನಿನ್ನ ಬದುಕ ಎರವರೆಗೆ ಬೆಳತಾಕ ಬಿಟ್ರಿ ಅಂತ ಹಾಡ್ಕೊತ ಹೋಗ್ತೀನಿ. ಎಲ್ಲ ಎರವರಿಗೆ ಆಗ್ತೈತೆ ಅಂದ್ರು ಅಟೋಡಿಗೆ ನುಗ್ಸಾಡ್ಕೋತ ದೇವ್ರದ ಅಂಡಿಗೆ ಹೋಗ್ಯಾರ. ಹೋಗಿ ನಮಸ್ಕಾರ ಮಾಡಳು. ದೇವ್ರ ಅಂದ. ದೇವ್ರ ಮುಂದೆ ನೆತ್ತಳ ತಾಯಿ ಏನೇನು ಬಿಡ್ಕೋತಾಳೆ. ಯಪ್ಪ ಬದುಕು ಭಾಗ್ಯ ರೊಕ್ಕ ರೂಪಾಯಿ ಬೇಕಾದದ ನನಗೆ, ಒಂದು ಮಕ್ಕಳ ಭಾಗ್ಯ ಕೊಡು ಅಂದಳು. ದೇವ್ರು ತಥಾಸ್ತು ಅಂದ. ಮುಯ್ಯ ತೀರಿತು ಹರಿಯೇ ಅಂದ. ಯಾಕ 2 ದಿವಸ ಆತು ನಿಮ್ಮದು ಕೊಡದು ಉಳಿದಿತ್ತು. ನಿಮ್ಮ 6 ತಲೆಮಾರು ಗಂಟೆಗೆ ಇತ್ತು ಮಕ್ಕಳು ಹುಡ್ತಾ ಹೋಗ. ಏನು ಆಶೀರ್ವಾದ ಮಾಡ್ದ ಹೊಳ್ಳು ತನ್ನ ಗಂಡ ಎಂದಾಗಿತ್ತ. ನೀ ಯಾವಾಗ ಬಂದಿ ಅಂದವ. ಏನ್ರಿ ಬರಬರ್ತ ತಲೆ ಬರೋಬರಿ ಐತಲ್ಲೋ ನಿಮ್ಮದಕ್ಕೆ. ಯಾಕೆ ಯಾವಾಗ ಬಂದಿ? ಯಾವ ಚೆಡ್ಜಿ ಅತ್ತ ಕರ್ಯಾಕ ಬಂದ. ಬಾಣಿ ಹ್ಯಾಂಗಿದ್ದ? ಹಳದಿ ನಾಮ ಹಚ್ಚಿದ್ದ. ಮತ್ತೆ ತಲೆ ಮೇಲೆ ಚಂಡಿಕೆ ಬಿಟ್ಟಿದ್ದ. ಸಾಕ್ಷಾತ್ ದೇವ್ರ ಗತೆ ಇದ್ದ, ಕಾರ್ಯಕ್ಕಿದ್ದ, ಮಟ್ಟೆ ಇದ್ದ. ಇವ ಹೆಸರು ಏನು ಹೇಳಿದೆ? ವಿಠೋಬಾ ಶೆಡ್ಜಿ ಅಂತ ಹೇಳಿದ. ಕರೆ ಅವದಾನ. ನೀ ಯಾಕೆ ಬಂದಿ? ಜಗಳಾಡಕ್ ಹತ್ರು ಇರುವಾತ ಬಿಡ ಬರೋದು ಬಾಂದಿ. ದೇವ್ರ ದರ್ಶನ ಆತೆಲ್ಲ ಕರೆ. ದೇವತೆಗೆ ಏನಾರು ಬೇಡ್ಕೊಂಡವನು ಎಲ್ಲೋ ಅಂದವ. ಬೇಡ್ಕೊಂಡ ನೆತ್ತನೆಪ್ಪ ಅಂದಳಾಕಿ. ಬೇಡ್ಕೊಂಡ ನೆತ್ತ. ಏನು ಬೇಡ್ಕೊಂಡಿ? ಮಕ್ಕಳ ಕೊಡತೆ ಬೇಡ್ಕೊಂಡಿ. ಹುಚ್ಚಿ ಮಕ್ಕಳಾಗಿ ಅಂತಿಂತ ಹುಡ್ತಾವ ಗುರ್ತೈತೇನ? ಯಾವ ವಿಶ್ರವಸು ಮತ್ತು ಕೈಕಸಿ ಹೊಟ್ಟಿಂದ 3 ಮಂದಿ ಮಕ್ಕಳು ಹುಟ್ರಿ. ಯಾರ್ಯಾರು? ರಾವಣ, ಕುಂಭಕರ್ಣ, ಶೂರ್ಪಣಖಿ.
ಇಡೀ ಜಗತ್ತನ್ನು ನಾಶ ಮಾಡು. ಅಷ್ಟೇ ಅಲ್ಲ, ಧೃತರಾಷ್ಟ್ರ ಗಾಂಧಾರಿ ಹೊಟ್ಟಿಂದ 101 ಮಂದಿ ಕೌರವ ಹುಟ್ಟಿರು ಸುಖ ಏನು ಮಾಡ್ರಿ. ಮಕ್ಕಳು ಅಂತಾವು ಯಾಕೆ ಬೇಡ್ಕೊಂದಿನಿ ಇಲ್ರಿ, ಯಾಕೋ ನನಗೆ ಭಾಳ ನೆನಪಾತು, ನಾ ಬೇಡ್ಕೊಂಡು ಹೆಚ್ಚಿ ಮಕ್ಕಳ ಅಂತ ಹುಟ್ಟಬೇಕು. ಪುತ್ರ ಹೊಯ್ಲಗುಂಡ ತ್ಯಾಸಿತ್ ಹಿ ಲೋಕಿ ಜೇಂಡ, ಮಕ್ಕಳು ಹುಟ್ಟರ 3 ಲೋಕದೊಳಗೆ ಜೇಂಡ ಹಚ್ಚಿರ್ಬೇಕಂತ ಸಂತ ತುಕಾರಾಮ, ಜ್ಞಾನೇಶ್ವರ, ಬಸವಣ್ಣವರು ನೋಡ್ರಿ ಅವ್ರ ಕೀರ್ತಿ ಹಂಗೆ ಎಟ್ಟೊಟ್ಟು ದಿವಸ ಆದ್ರೂ ಕೂಡ ಸಣ್ಣ ಮಗನ ಕೇಳ್ರಿ ಹೇಳ್ತಾವ ಹಂಗೆ ಕೀರ್ತಿ ಬೆಳೆಸ್ಬೇಕು. ಬಾ ಹೊಳ್ಳು ಹೋಗೋಣ ದೇವ್ರ ತಕ್ಕ ನಿಲ್ತಾರಿಯಪ್ಪ. ನನ್ನ ಹೆಣ್ಮಗ ನಮ್ಮ ಹೆಂಡತಿ ಬಂದದ್ದೀನಿ ಅಂತ ಕೇಳಾಳ, ಖರೆ ಅದ ಖರೆ. ಅಂತಂತ ಮಕ್ಕಳು ಬೇಡ, ನಿಮ್ಮ ಮನ್ಯಾಗ ಕೇಳಿರ್ತೀರಿ ಬಾರೋ ತಮ್ಮ ಪಂಡ್ರಾಪುರಕ್ಕೆ ಹೋಗಿ ಬರ್ನು, ಯಪ್ಪ ನೀವು ಹೋಗಿ ಮುಂದೆ ವರ್ಷ ಹೋಗ್ತಾನ ಅಂತ ನಾವು ದೇವ್ರ ಫೋಟೋ ಪೂಜೆ ಮಾಡು. ಏನು ನನಗೆ ಎಳಾಗೈತಿ ನೀನ ಮಾಡ್ಕೊ ಅತ್ತ. ಯಾಕಂದ್ರೆ ಈಗಿನ ಮಕ್ಕಳು ಏನಾಗ್ಯಾವ ಅಂದ್ರೆ ಇಕ್ಕಳಾಗ್ಯಾವ. ಇಕ್ಕಳಂದ್ರೆ ನಮ್ಮ ಕಡೆ ಪಕ್ಕಡಕ್ಕೆ ಇಕ್ಕಳತ್ತಾರ, ನಮ್ಮ ಕಡೆ ಪಕ್ಕಡ ಹಂಗೆ ಗಚ್ಚಿ ಇಡ್ತಾವಲ್ಲ ಹಂಗೆ. ಇವು ಮಕ್ಕಳಲ್ಲ, ಮಹಾಕಳ್ಳ ಅಂದ್ರೆ ಕಳ್ಳ ಅಂದ್ರೆ ಏನ್ರಿ ತುಡುಗ. ಮಕ್ಕಳಲ್ಲ, ಮಹಾಕಳ್ಳ. ಯಾರೋ ಒಬ್ಬ ಹೊರಗಿನ ತುಡುಗ ಬಂದಂದ್ರೆ ಬೆಳ್ಳಿ ಬಂಗಾರ ರೊಕ್ಕ ಅಟ್ಟ ಒಯ್ತಾನ, ನೀ ಮತ್ತೇನೋ ಒಯ್ಯೋದಿಲ್ಲ ಅವ. ಇವ್ ಮನ್ಯಾನ ಅವ ಕಳ್ಳ ಹುಟ್ಟಿದಂದ್ರೆ ಯಪ್ಪ ಎಲ್ಲಿ ಆಸೆ ಮಾಡಿದಿ ಹೇಳು, ಯಾರಿಗೆ ಹತ್ರ ಬಡ್ಡಿಲೆ ಕೊಡದಿ ಹೇಳು, ಯಾರಿಗೆ ಹೊಲ ಹಚ್ಚಿದಿ ಹೇಳು, ಯಾರಿಗೆ ಬಂಗಾರ ಕೊಡದಿವು ಎಲ್ಲ ಕೇಳ್ತಾನ. ಕಳ್ಳ ಮಹಾಕಳ್ಳ ಮನ್ಯಾಗ ಹುಟ್ಟಾವದ. ಹಂಗ ಇಂಥ ಮಕ್ಕಳು ನಮಗೆ ಬ್ಯಾಡ ದೇವ, ನೀನ ನಮ್ಮ ಹೊಟ್ಟಿಂದ ಹುಟ್ಟಿ ಬರ್ದಾದ್ರ ಬಾಕರೆ ಅಂತಿಂತ ಮಕ್ಕಳು ನಮಗೆ ಬ್ಯಾಡ. ಅವಾಗ ದೇವ್ರಂದ ಖರೆ ಬೇಡ್ಕೋದಂದ್ರೆ ಹಿಂಗಿರಬೇಕು. ಆದ್ರೆ ಆತು ನಿಮ್ಮ ಹೊಟ್ಟಿಲೇನ ಹೊಡ್ತಾನ ನಾನು. ಹಂಗ ಯಾವ ಜಮದಗ್ನಿ ರೇಣುಕಾ ಎಲ್ಲಮ್ಮ ಭಕ್ತಿ ಮಾಡಿ ಸಂಬಂಧ ಅವ್ರ ಹೊಟ್ಟಿಂದ ಪರಶುರಾಮ ಆಗಿ ಹುಟ್ಟಿದವ ನಾನು ಅದನ್ನು. ಇನ್ನ ದಶರಥ ಕೌಶಲ್ಯ ಇಬ್ಬರು ಕೂಡ್ಕೊಂಡು ನಾ ರಾಮ ಜಪ ಮಾಡಿದಾಗ ಅವ್ರ ಹೊಟ್ಟಿಂದ ಶ್ರೀರಾಮಚಂದ್ರ ಆಗಿ ಹುಟ್ಟಿದವ ನಾನು ಅದನ್ನು. ವಸುದೇವಂ ಸುತಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ವಸುದೇವ ದೇವಕಿ ಇಬ್ಬರು ಭಕ್ತಿ ಮಾಡಿ ಸಂಬಂಧ ಅವ್ರ ಹೊಟ್ಟಿಲಿ ಕೃಷ್ಣ ಪರಮಾತ್ಮ ಹುಟ್ಟಿದವ ನಾನು ಅದನ್ನು. ಕನಕಾಯಿ ಬೋಲೋಬಾ ನಮ್ಮ ಹೊಟ್ಟಿಂದ ಹುಟ್ಟಿರೋದ್ರಕೊಂಡು ಭಕ್ತರ ಹೊಟ್ಟಿಂದ ಹುಟ್ಟುವಂತ ದೇವರ ಆದ್ರೆ ಆತ ಹುಟ್ಟನ ಅಂದ. ಆವಾಗ ಇವ್ರು ಅಂದ್ರು ದೇವ್ರ ನೀನು ಯಾಕಂದ್ರ ಅಂತಂತವಲ್ಲ, ಎಟ್ಟೆಟ್ಟೋ ಮಂದಿನ ಹೆಂಗ ಮಾಡಿದಾವ ಹೌದಲ್ರಿ. ಮತ್ತು ಒಕ್ಕರದಂತ ಶಿಶುಪಾಲ 101 ಮಂದಿ ಕೌರವರು, ಕಂಸ, ಚಾಣೂರ ಏನು ಎಲ್ಲಾ ಮಂದಿನ ಸೌರ ನಾಶ ಮಾಡಿದಂತ ದೇವ್ರ ನಿನ್ನ ವಿಶ್ವಾಸ ಇಲ್ಲ. ನಮ್ಮ ಹೊಟ್ಟಿಂದ ಹುಟ್ಟಿ ಬರ್ತೇವೆ ಅನ್ನೋದು ಏನು ವಿಶ್ವಾಸ ಅದ? ಅವಾಗ ದೇವರ ಒಂದು ಕಂಚಿನ ಮೂರ್ತಿ ಕೊಟ್ಟ, ಸಾಲಿಗ್ರಾಮ ವಿಷ್ಣು ಮೂರ್ತಿ ಸಂತ ಬಲತಾಯಾತಿ. ಯಾಕಂದ್ರೆ ಒಂದು ಕಂಚಿನ ಮೂರ್ತಿ ಕೊಟ್ಟ ದೇವ್ರ. ಏನ ನಿಮ್ಮ ಹೊಟ್ಟಿಂದ ಕೂಸು ಹುಟ್ಟತತ್ಲ, ಆ ಕೂಸಿನ ಒಂದು ತಕ್ಕಡಿ ಒಳಗಿಡ್ರಿ, ಈ ಮೂರ್ತಿ ಒಂದು ತಕ್ಕಡಿ ಒಳಗಿಡ್ರಿ. 2 ಸಮ ತೂಕ ಬಂದು ಅಂದ್ರೆ ನಾನ ಹುಟ್ಟಿ ಬಂದನಂತ ತಿಳ್ಕೋರಿ. ಸಮ ತೂಕ ಬರಲಿಲ್ಲ ಅದ್ರ ನಾ ಹುಟ್ಟಿ ಬಂದಿಲ್ಲ ತಿಳ್ಕೋರಿ. ಅಂದ ಕಾಲಕ್ಕೆ ಆನಂದ ಆತ ಮನಸ್ಸಿಗೆ. ಹಂಗ ದೇವ್ರ ಹೆಂಗದಾನ, ಕೆಸರಿನೊಳಗ ಕೂಸಿನ ತುಳದು ಊರ ಕುಂಬಾರ, ಸತ್ತ ಮಗನ ಜೀವ ಕೊಟ್ಟನು ಬಂದು ಮುರಳಿದಾರ, ನಿರಜೀವ ಗ್ವಾಡಿ ನಡೆಸ್ಯಾರು ಸಂತ ಜ್ಞಾನೇಶ್ವರ, ಪುಣ್ಯಕ್ಷೇತ್ರ ಇರುವುದು ಪಂಢರಪುರ. ಬೇಡದವ್ರಿಗೆ ಬೇಡದು ಕೊಡುವಂತ ದೇವ್ರ ಎಷ್ಟು ಬೇಡಕೊಂದ ಮನೆಗೆ ಹೋದ್ರು. 9 ತಿಂಗಳು 9 ದಿವಸ ನವಮಾಸ ಕಷ್ಟಲಾಸಿದ ಆವ್ಯಾಣೆ ಪ್ರಸೂತ ಜಾಲಿ, ಏತಾಂಚಿ ಕರ್ಮಚಾಡ ತುಜೆ ಮಾಣ ಅಡಕಲಿ, ಅಕಾಂತುತೆ ಜನನೀಯ ದುಃಖದಾಯ ಮೋಕಲಿ, ಸ್ಮರತೆ ಹರಿಹರ ಧ್ಯಾಯಿ ಕೃಷ್ಣ ಮಾಮೂಲಿ, ಮರಿಯಂತೆ ಮೊದಲ ಸೋಹಂ ಜೋರಿ ಬಾಳ. 9 ತಿಂಗಳು 9 ದಿವಸ ಆತು. ಕನಕಾಯಿ ಹೊಟ್ಟಿಂದ ಒಂದು ಗಂಡು ಮಗು ಹುಟ್ಟಿತ್ತು. ಆ ಗಂಡು ಮಗು ಹಿಡಿತು. ಬೋಲೋಬಾ ಅಂದ, ಇವ್ ಪಕ್ಕಾನೋ ಏನು ಕಚ್ಚಾನು, ಗೋಬಿ ಕಚ್ಚಾ ತೋಬಿ ಕಚ್ಚಾ ನಮ್ದೇವ್ ಮಾಡೋದ್ರ ಅವಂಗ ಅದಾವ. ದೇವರಾನು ಪರೀಕ್ಷೆ ಮಾಡವ್ರದಾರ ಈಗಿನ ಕಾಲ ಸಂತರ ಅಂತ. ಊರಾಗ ಗೊಂಬಾರ ಅವ್ರ ಮನೆಗೆ ಹೋದಾಗ ಎಲ್ಲಾರು ತಲೆಗೆ ಬಿಡ್ರು ಯಾವ ಸುಟ್ಟತ್ ಯಾವ ಚಲೋ ಆಯ್ತು. ಯಾಕಂದ್ರೆ ಸಂತರ ಅಂದ್ರೆ ಸಾಮಾನ್ಯ ಇಲ್ಲ, ಛತ್ರಿಗಳು ಬಹಳ ದೊಡ್ಡದಾವ. ಸಾಕ್ಷಾತ್ ದೇವರಾನ ಹುಟ್ಟಿ ಬಂದಾನು. ಏನು ಸಾಮಾನ್ಯ ಮನುಷ್ಯ ಒಂದು ತಕ್ಕಡಿ ತಗೊಂಡ ಬಂದು ಒಂದು ತಕ್ಕಡಿ ಒಳಗೆ
ಆ ಕುಶನ ಹಾಕಿ ಇನ್ನೊಂದು ತಕ್ಕಡಿ ಒಳಗೆ ಆ ಕಂಚಿನ ಮೂರ್ತಿ ನೆಡ್ತಾರ. ಸತಿ ಪತಿ ಇಬ್ಬರ ಕೂಡಿ ಮಾಡ್ತಿರ ಸಂಸಾರ, 120 ವರ್ಷ ಹಿಂಗ ಭಕ್ತಿಲೆ ದುಡದಾರ. ಅವಾಗ 120 ವರ್ಷ ಆಗಿತ್ತ ದಸರಾಮಾಸ. 120 ಅಂದ್ರೆ ಎಟ್ಟ 60 ಈಗ ಎಲ್ಲ ಗೊತ್ತಿಲ್ಲ ನಮಗೆಲ್ಲ. ಈಗ ಇವು ಗೌಂಟ್ಲಿ ಹಾಕೋಲ್ಲ. 120 120 120 ಅಂದ್ರೆ ಎಷ್ಟು 60. ಬೋಲೋಬಾಗ 60 ವರ್ಷ ಆಗಿದ್ದು ಹೊತ್ತ, ಕನಕಾಬಾಯಿಗೆ 50 ವರ್ಷ ಆಗಿದ್ದು ಹೊತ್ತ. ಅವಾಗ ತುಕಾರಾಮ್ ಅಂತಾರೆ 120 ವರ್ಷ ಹಿಂಗ ಭಕ್ತಿಲೆ ದುಡದಾರ. ತೂಕಕ್ಕೆ ಬಂದಿದ್ದು ತುಕಾರಾಮ್ ಅಂತ ಶಸ್ರಿಟ್ಟ ಕರದಾರ. ಪುಣ್ಯಕ್ಷೇತ್ರ ಇರುವುದು ಪಂಡರಪುರ. ಯಾಕಂದ್ರೆ ಇದ್ರೊಳಗೆ ರಾಮೇಶ್ವರ ಭಟ್ರು ಒಂದು ಕಡೆ ಹೇಳ್ತಾರೆ, ತುಕಿತಾ ತುಳನೆ ಶ್ರೀ ಬ್ರಹ್ಮ ತುಕಾಸಿ ಆಲೆ ಮನೋನಿ ರಾಮೇಶ್ವರ ಚರಣ ಮಸ್ತಕಟ್ಟೆವಿಲೆ. ಯಾಕಂದ್ರೆ ಯಾಕ ಸಂತ ತುಕಾರಾಮ್ ಮಹಾರಾಜರು ಯಾರ ತೂಕಾಣ ತೂಕಂದ್ರೆ ದೇವ್ರ ತೂಕಾಣ ತೂಕ ಆದರು. ಅಂತ ತುಕಾರಾಮ್ ಮಹಾರಾಜರು ಹಂಗ ಆ ಬೋಲೋಬಾ ಕನಕಾಯಿಯ ಭಗವಂತನ ತೇಕ ಬೇಡ್ಕೊಂಡ ಎಂಥ ಮಕ್ಕಳ ಹಡ್ದ್ರಿ. ಜಗತ್ತಿನೊಳಗೆ ನಾಮಸ್ಮರಣೆಯನ್ನು ಜಗತ್ತಿನ ತುಂಬ ಬಿತ್ತಿ ಭಕ್ತಿ ಮಾರ್ಗವನ್ನು ಜಗತ್ತಿಗೆ ಕೊಟ್ಟವರು. ಅಂತಾದ ಬೇಡ್ಕೋರಿ ಯಾವಡೆ ಪಂಡರಿ ಭೀಮಾ ಪಾಂಡುರಂಗ ಚಂದ್ರಭಾಗ ಲಿಂಗ ಪುಂಡಲಿಕ. ಮನುಷ್ಯನಲ್ಲಿ ಆಸೆ ಇರ್ಬೇಕಂತಾದ್ರಿ ಒಳ್ಳೇದಿರ್ಬೇಕು. ಮತ್ತು ಇನ್ನೊಂದು ತಮ್ಮ ಮಕ್ಕಳಿಗೆ ಈಗ ಏನ್ರಿ ಮನಿಂದ ಕೊಂಡ್ರಾಪುರದಿಂದ ತೊಗೊಂಡು ಹೋಗ್ತಿರಲ್ಲ ನೀವೇನ್ರಿ ಪರಾಳ ಹೌದಲ್ಲ, ಮತ್ತು ಸುನಮರಿ ಅದು ತೊಗೊಂಡು ಹೋಗ್ತೀರಿ. ಅಷ್ಟೇ ಅಲ್ಲ, ಬುಕ್ಕ ಗಂಧ ಎಲ್ಲ ಅದು ತೊಗೊಳ್ತೀರಿ. ಮಾಲಿ ಏನು ನಮ್ಮ ಸಾಂಪ್ರದಾಯ ಪದ್ಧತಿ ಆ ಥರ ಜೋಡೆ ತಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಆ ಸಣ್ಣ ಮಕ್ಕಳ ಮನೆ ಒಳಗೆ ಇರ್ತಾವಲ್ಲ, ಸಣ್ಣ ತಾಳು ಸಿಗ್ತಾವ ನೋಡಿ. ಇಟ್ಟಿಟ್ಟು ಒಂದು 50-100 ರೂಪಾಯಿ ಬೀಳ್ತಾವೆ ಅವಕ್ಕೆ. ಯಾಕಂದ್ರೆ ಅವಕ್ಕೆ ಇವಕ್ಕೆ ಅಂಥದ್ದು ಅವಕ್ಕೆ ಆಡಾಕ ಮೋಟ್ರ್ ಅದನ್ನ ತೊಗೊಂಡು ಹೋಗ್ಬೇಡ್ರಿ. ಅವು ಅಂಥವೆಂಥವು ಬೇಡ. ಆ ಸಣ್ಣ ತಾಳು ಸಿಗ್ತಾವ ಅವ್ರನ್ನ ತೊಗೊಂಡು ಆ ಮಕ್ಕಳ ಕೈಯಾಗ ಕೊಟ್ರಿ ಅಂದ್ರೆ ಅವು ದಿವಸಕ್ಕೆ ಒಮ್ಮೆ ಅವು ಹೆಂಗಾರೆ ಬಾರಿಸುವಲ್ವ. ಯಾಕೆ ಬಾರ್ಸಾಕತ್ತವ್ರು ನಿಮಗೆ ಏನು ನೆನಪಾಗ್ತತಿ? ಆಷಾಢವಾರಿ ದಿಂಡಿನ ನೆನಪಾಗ್ತತಿ. ಆಷಾಢವಾರಿ ದಿಂಡಿ ಒಳಗೆ ಇದ್ದಂಗೆ ಆಗ್ತದೆ. ಅಂಥ ಶಕ್ತಿ ಆ ನಾಮಸ್ಮರಣೆಗದ. ಅದಕ್ಕೆ ಈ ಮಹಾತ್ಮರು ಹೇಳ್ತಾರೆ, ಆವಡೆ ಪಂಡರಿ ಭೀಮಾ ಪಾಂಡುರಂಗ ಚಂದ್ರಭಾಗ ಲಿಂಗ ಪುಂಡಲಿಕ ಕಾಮಧೇನು ಕಲ್ಪ ತರೋ ಚಿಂತಾಮಣಿ ಆವಡೆ ಸಾಧನೆ ಪೂರ್ವವಿತ್ತ. ಯಾಕಂದ್ರೆ ಭಾಳ ಸುಂದರವಾಗಿರ್ತಕ್ಕಂಥ ನಮಗೂ ಏನಾಗ್ತದೆ, ನೀವು ಬಿಳಿ ನಾಲ್ಕರಾಗ ಮೃದಂಗ ಕೂಡ್ತೀರಿ, ಎಲ್ಲ ಸಂಗೀತಗಾರರು. ಇಲ್ಲಾದ್ರೆ ನಮ್ಮ ಕಡೆ ಸಂಗೀತ ಅಭ್ಯಾಸ ಭಾಳ ಕಡಿಮೆ. ಅದಕ್ಕಾಗಿ ಹಿರಿಯರು ಹೇಳಿ ನಮ್ಮ ಚಿಕ್ಕೋಡಿ ಭಾಗದಾಗ ಸ್ವಲ್ಪ ಐತಿ ಖರೆ. ನಾವು ಈ ರೂಢಿನ ಬೇರೆ, ನಿಮ್ಮದು ನಮ್ಮ ರೂಢಿನ ಬೇರೆ. ಯಾಕಂದ್ರೆ ನಿಮ್ಮದು ಲಯ ಬರ್ತದೆ. ನಾವು ಅಗದಿ ಕರಿ ಒಂದ್ರಾಗ ಹಾಡ್ತೀವಿ ಎಲ್ಲ ನಮ್ಮ ಭಜನ. ಅದಕ್ಕೆ ಹಿರಿಯರು ಹೇಳ್ಯಾರ, ತೆಳಕಿನ ಮಂದಿ ಆಟ ಮಾಡಕ್ಕೆ ಶಾಣ್ಯಾರತ್ತ, ಮ್ಯಾಗಡೆ ಮಂದಿ ತೋಟ ಮಾಡಕ್ಕೆ ಶಾಣ್ಯಾರತ್ತ. ಹೊಲ ಮನಿನೂ ಮಾಡಿದೀವಿ ಕರೆ ನಾವು, ಒಳ್ಳೇದು ಗೊತ್ತಾಗಲಿಲ್ಲ. ತಾವೆಲ್ಲರೂ ಯಾಕಂದ್ರೆ ವಿದ್ವಾನ್ರು ಎಲ್ಲರೂ ಯಾಕೆ ಸದ್ಗುರುನಾಥ ವಾಸ್ಕರ ಮಹಾರಾಜರ ಸೇವಾ ಮಾಡಿದವ್ರು. ಏನು ನೋಡಿ ಅಲ್ಲಿಂದ ಎಲ್ಲ ನಿತ್ರಿ ನೀವು ಹೆಂಗೆ ಕಾಣತ್ತೀರಿ ಅಂದ್ರೆ ಸಾಕ್ಷಾತ್ ಸೂರ್ಯ ಚಂದ್ರಾಮಣಂಗೆ ಕಾಣತ್ತೀರಿ. ನಾವು ಒಂದು ಪಣ್ಣಿ ಹೊಳ್ದಂಗೆ ಕಾಣ್ಕೊಂಡು ನಿರ್ತೀವಿ. ಯಾವಾಗಾರ ಎಟ್ಟ ಲೈಟ್ ಹತ್ತದು ಇರಲಿ. ಇವತ್ತಿನ ಸಾಂಪ್ರದಾಯಿಕ ಪದ್ಧತಿ ಪ್ರಕಾರ ಮಧ್ಯಂತರ ಚಾಲತ್ತಾರ ನಂತರ ಒಂದು 10-15 ನಿಮಿಷ ಮೇಲೆ ಕೀರ್ತನ ಸೇವಾ ಮುಕ್ತಾಯ ಮಾಡೋಣ ಅಂದ್ರೆ ಭಾಳ ಎತ್ತರದ ಕರಿ 2 ಕೂಡ್ಸರ್ ಕರೆ ಸ್ವಲ್ಪ ಹೆಚ್ಚಾಗೈತ್ರಿ. ಹೌದಾ? ಕರಿ 2 ಐತ್ರಿ, ಅದು ಹೆಚ್ಚಾಗೈತಿ.
ಚಿಂತನೆ ಮಾಡಿಸುವಂತ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸಿ ಆವಡೆ ಪಂಡರಿ ಭೀಮಾ ಪಾಂಡುರಂಗ ಚಂದ್ರಭಾಗಾಲಿಂಗ ಪುಂಡಲಿಕ ಕಾಮಧೇನು ಕಲ್ಪ ತರು ಚಿಂತಾಮಣಿ ಆವಡಿ ಸಾಧನೆ ಪೂರವಿತ ಮಾತನ್ನು ಹೇಳ್ತಾರೆ. ನಿನ್ನ ಜೀವನದೊಳಗೆ ಆಸೆ ಇಟ್ಕೋ ಎತ್ತರ ಮ್ಯಾಲ ಅಂತ ಹೇಳಿದ್ರೆ ಆ ಪಂಡ್ರಾಪುರ ನೋಡಬೇಕು, ಪುಂಡ್ಲಿಕನ ದರ್ಶನ ಮಾಡಬೇಕು. ಚಂದ್ರಭಾಗ ಭೀಮಾ ನದಿ ಹೋಗಿ ಚಂದ್ರಭಾಗ ಆಗ್ಯದ, ಚಂದ್ರಾಕಾರ ಹರಿದದ, ಅದಕ್ಕೆ ಚಂದ್ರಭಾಗ ಅಂತ ನೋಡು. ಈ ಸಾಂಗೋಲ ರೋಡ ನಾವು ಹೋಗೋ ರೋಡ್ ಅಟ್ಟನ ಏನೈತೆ ಕುಲ್ಲ ಅದ, ರೈಲ್ವೆ ಸ್ಟೇಷನ್ ಹಿಡ್ಕೊಂಡು ಪೂರ್ಣ ಗೋಪಾಳಪುರ ತಕ ಚಂದ್ರಾಕಾರ ಹಾಗೆ ಹರಿದದ ಚಂದ್ರಭಾಗ. ಭೀಮಾ ನದಿಗೆ ಚಂದ್ರಭಾಗ ಅಂತ ಹೆಸರಿಟ್ಟ ಕರದಾರ, ಪಾಪ್ಯಂಬ ಪರದೆಯ ಹರಿದು ಸ್ನಾನ ಮಾಡ್ಯಾರ, ತುಳಸಿ ಮಾಲೆ ಕೊರಳಾಗ ಧರಿಸಿ ಸಂತರಾಗ್ಯಾರ, ಪುಣ್ಯಕ್ಷೇತ್ರ ಇರುವುದು ಪಂಡರಪುರ. ಭೀಮಾ ನದಿಗೆ ಚಂದ್ರಭಾಗ ಅಂತ ಹೆಸರಿಟ್ಟು ಒಮ್ಮೆ ಅಲ್ಲಿ ಸ್ನಾನ ಮಾಡಿದರೆ ನಮ್ಮಲ್ಲಿರುವಂಥ ಪಾಪ ದೋಷಗಳೆಲ್ಲ ದೂರ ಆಗಿ ಆ ದೇವರ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಳ್ತಾನ ಅಂತೇಳಿ ಮಹಾತ್ಮರು ಹೇಳ್ತಾರೆ. ದೇವ್ರು ಹೆಂಗದಾನ ಅಂದ್ರೆ ಕಾಮಧೇನು ಕಲ್ಪವೃಕ್ಷ, ಬೇಡದವ್ರಿಗೆ ಬೇಡದು ಕೊಡ್ತಾನೆ, ಬೇಡದವ್ರಿಗೆ ಬೇಡದು ಕೊಡ್ತಾನೆ. ಖರೆ ಬೇಡ್ಕೋದು ಯಾರ ಕೈಯಾಗೈತೆ ಅದು ನಮ್ಮ ಕೈಯಾಗೈತೆ ಬೇಡ್ಕೋದು. ಹೆಂಗೆ ಕನಕಾಯಿ ಬೋಲೋಬಾ ತಮ್ಮ ಹೊಟ್ಟಿಲೆ ಸಾಕ್ಷಾತ್ ದೇವರ ನೀನ ಹುಟ್ಟತೆ ಬೇಡ್ಕೊಂಡ್ರಲ್ಲ, ಹಂಗೆ ಬೇಡ್ಕೋದು ನಮ್ಮ ಕೈಯಾಗೈತಿ. ನಾವು ಏನು ಕೇಳ್ರೆ ಬೇಡ್ಕೋತ ಬಿಡ್ತೀವಿ. ಕಾಮಧೇನು ಅಂದ್ರೆ ಕಲ್ಪ ವೃಕ್ಷ ಅಂದ್ರೆ ಒಂದು ಗಿಡ, ಒಂದು ಗಿಡದ ರೂಪ ಇರ್ತೈತೆ ಅತ್ತ, ಅದ ಬೇಡ್ದವ್ರಿಗೆ ಬೇಡ್ದು ಕೊಡ್ತೈತೆ ಅತ್ತ ಅದು ಅಂತ ಹೇಳಿದಾಗ ಒಬ್ಬ ಸಾದಾ ಮನುಷ್ಯ ಗುಡ್ದಾಗ ತಿರುಗಾಡ್ಕೊತ ಹೋಗಿದ್ದ. ಬಹಳ ಬ್ಯಾಸಿಗೆ, ನೀರಡಿಕೆ ಅದು ಅಷ್ಟೇ ಅಲ್ಲ, ನೆರಳು ಇಲ್ಲ ಅಲ್ಲಿ. ಎಲ್ಲೆಲ್ಲ ಸುತ್ತ ಹಾದೇನಪ್ಪ ಅಂತಂದ್ರೆ ನನಗಟ್ಟು ನೆರಳು ಕುಂಡಾಕಾದ್ರೆ ಭಾಳ ಚಲೋ ಆಗ್ತೈತೆ ಅಂದ ಒಂದು ಗಿಡ ಕಾಣ್ತಿತ್ತು. ಅದು ಯಾವ ಗಿಡ ಇತ್ತು? ಕಲ್ಪವೃಕ್ಷ ಗಿಡ ಇತ್ತು. ಅಂದ್ರೆ ಬೇಡದವ್ರಿಗೆ ಬೇಡದು ಕೊಡುವಂಥ ಗಿಡ. ಹತ್ರ ಬಡ್ಡ್ಯಾಗ ಕೂತ ಶಾಂತ ತಂಪಾತು, ಶಾಂತ ಆತು. ಏನು ಕೂತ ಅಷ್ಟ ಇನ್ನೊಂದು ಅರ್ಧ ತಾಸ ಅಲ್ಲೇ ಕುಂಡಬೇಕು, ಹೋಗಬೇಕು. ಖರೆ ಮನಸ್ಸು ಭಾಳ ಕೆಟ್ಟ, ನೆಳ್ಳೆಲ್ಲ ಬರೋಬರಿ ಆತು. ಖರೆ ಈಗಟ್ಟ ಚಲೋ ಪೈಕಿ ನೀರಿದ್ರೆ ಭಾಳ ಚಲೋ ಆಗ್ತಿತ್ತು ಅಂದತ್ತ ಕುಡಿಯಾಕ, ನೀರಟ್ಟ ಆಗ್ಯಾರ ಭಾಳ ಚಲೋ ಆಗ್ತಿತ್ತು ಅಂದ. ಯಾಕ ಬೇಡ್ದು ಕೊಡುವಂಥ ಗಿಡಾಣ ಎತ್ತು ಒಂದು ದೊಡ್ಡ ತಮ್ಗ್ಯಾಗ ಅಗದಿ ತಂಪ ನೀರು ಬಂದ ಮುಂದೆ ಕೂತು ನೀರು ಘಟ 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 ನೀರು ಕುಡ್ದ. ಇನ್ನರ ತಮ್ಮ ಹಾದಿ ಹಿಡಿಬೇಕಲ್ಲ, ಅಗದಿ ನೆಳ್ಳಾತ ನೀರು ಕುಡ್ದಿವಿ ಎಲ್ಲ ಆತು. ಊಟ ಆಗ್ಯಾರ ಭಾಳ ಪದ್ಧತಿ ಆಗ್ತಿತ್ತು ಅಂದ. ಊಟ ಆಗ್ಯಾರ ಭಾಳ ಪದ್ಧತಿ ಆಗ್ತಿತ್ತಂದ. ಮತ್ತೇನಾಯ್ತು ಪಂಚಾಮೃತ ಊಟ. ಯಾಕ ಬೇಡ್ದು ಕೊಡುವಂತ ಕಲ್ಪವೃಕ್ಷ ಗಿಡ ಇತ್ತದು. ನೀವು ಗುರ್ತಿದ್ರಕ್ಕಿಲ್ಲ, ಅದ್ರ ಬೈಡ ಹೋಗಿ ಕೂತಿದ್ದ. ಏಕದಮ್ ಒಂದು ಶುದ್ರ ಪಂಚಾಮೃತ ತಾಟಾಗಿ ಬಂದು ನಿಂತು ಎಲ್ಲ ಗಪ 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 ಊಟ ಮಾಡಿದ. ಆನಂದ ಆತ ಮನುಷ್ಯಗೆ. ಏನಿದ್ರಿ ವಿಚಿತ್ರ ಅಂದಾವ್. ಏನ್ರಿ ಇರ್ಲ ಒಳ್ಳೆ ಹೇಳ್ದಾಗ ಕುಲ್ಲ ಇದ್ದಾಗ ಯಾರು ಹಚ್ಚೋದು ಇಲ್ಲ, ಮಾತಾಡೋದು ಇಲ್ಲ. ಚಿತ್ರ ನಿಂತು ಒಂದು ದಿವಸ ನಾವು ಏಳಕ್ಕೆ ಮುಗಿಸ್ಕೊಳ್ಬೇಕಾಗ್ತಾವ. ಲೋಕಾರೂಢಿ ನಡೆದದ ಅಂತ ಹೇಳಿದೊಳಗೆ ಎಲ್ಲ ಕೂತ್ನಿ, ಗಿಡ ಎಲ್ಲ ತಂಪ, ನೆರಳು ಚಲೋ ಆತು, ನೀರು ಕೊಡ್ತೀನಿ, ಊಟ ಆತು. ಒಂದಿಟ್ಟು ಮಣ್ಕೊಳ ಗಾದಿ ಪಲಂಗ ಆಗ್ಯಾರ ಭಾಳ ಚಲೋ ಆಗ್ತಿತ್ತು ಅಂತ. ಏಕದಮ್ ಗಾದಿ ಪಲಂಗ ಆಗಿ ಬಂದು ಕೊಯ್ತು ಮ್ಯಾಲ ಮಣ್ಕೊಂಡ ತಂಪಗದಿ ಶಾಂತ ಆತು. ಮಣ್ಕೋಣಿ ಬರೋಬ್ಬರಿ ಆತು. ನೀರಾತ್, ನೆಳ್ಳಾತ್, ಊಟಾತ್, ಗಾದಿ ಪಲಂಗ ಮಣ್ಕೊಳಕಾತು. ಕಾಲು ಒತ್ತಾವ್ರ ಅವ್ರು ಯಾರೇ ಆಗ್ಯಾರ ಚಲೋ ಆಗ್ತಿತ್ತು ಅಂತ. ಮನಸ್ಸ ಬೇಡೋದು. ರಂಬೆ ತಿಲೋತ್ತಮ ಮೇಣಕ್ಕೆ ಅನ್ನುವಂಥ ಒಬ್ಬ ಕೆಣಮಗಳ ಬಂದು ಕಾಲು ಒತ್ತಾಕತ್ತಳು. ಇಟ್ಕರೆ ಗಬ್ಬು ಬಿಟ್ಟು ಹೋಗ್ಬೇಕಲ್ಲ ಇಲ್ಲಿ ಎದ್ದ. ಆದರೂ ಅಂದ, ಏನಿದು ನನ್ನ ದೈವ, ನನ್ನ ಯೋಗ. ನೆಳ್ಳಾತ್, ನೀರಾತ್, ಇದೇ ಗುಡ್ದಾಗ ಬಿದ್ದು ಸಾಕ್ತು ಹೋಗ್ತೀನಿ ನಾನು. ನೀರಾತ್, ನೆಳ್ಳಾತ್, ಊಟಾತ್, ಗಾದಿ ಪಲಂಗ್ ಕಾಲು ಒತ್ತಾವ್ರಲ್ಲ ಆತು. ಇದೆಲ್ಲ ದೆವ್ ನೀವು ಕ್ಯಾಮಲ ಅಂತ ದೆವ್ವ ಆಗಿ ನಿಂತು ಮತ್ತೆ
ದೆವ್ವಾಗಿ ನಿಂತು ಅಟ್ಕರ್ಸ್ಕೊಂಡ್ ಬಿಡ್ಬೇಕಲ್ಲ ನಾನೇನು ನುಂಗತತಿ ಆಮೇಲೆ ಅಂದತ್ತ ನುಂಗೆ ಬಿಡ್ತ ಹಂಗ ದೇವ್ರ ಬೇಕಾದ ಕೊಡ್ತಾನೆ. ಅದನ್ನ ನಾವು ಒಂದಿಟ ಕೆಟ್ಟ ರೀತಿ ನಾವು ನೋಡ್ಕೊಳಕ ನಮ್ಮನ್ನ ನುಂಗುತ್ತಾನ ನಾವು. ಅದ್ರಾಗ ಸಂಶಯ ಇಲ್ಲ. ಎಷ್ಟೋ ಮಂದಿ ನುಂಗ್ಯಾನ ಹಿಂದಿನ ಕಾಲಕ್ಕೆ. ಯಾಕಂದ್ರೆ ಅಂತ ಒಂದು ದೇವರ ಕಾಮದೇನು ಕಲ್ಪ ತರು ಚಿಂತಾಮಣಿ ಆವಡಿ ಸಾಧನೆ ಪೂರವಿದ್ದ ಆ ದೇವ್ರ ತಕ್ಕ ಏನು ಬಿಡ್ಕೋಬೇಕಂದ್ರೆ ಯಪ್ಪ ಅದನ್ನ ಕೊಡೋದು ಬಿಡಕರೆ ನನಗೆ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಕೊಡು ಸುಖಾಮಣಿ ಜೀವ ಘೋರ ಜಾಲಿ ಸುಖ ನಾಟವಲ್ಲಿ ಭೂಕ ತಾನ ಕಾಯಿ. ಯಾಕಂದ್ರೆ ನನ್ನ ಹೊಟ್ಟೆ ಹತ್ರ ತುಂಬಬೇಕಂದ್ರೆ ಭಕ್ತಿಯಿಂದ ನಾನು ಹೊಟ್ಟೆ ತುಂಬಲಿ. ಭಗವಂತ ನಿನ್ನ ಸಂತರ ಶರಣರ ಮಹಾತ್ಮರ ಅವಗಿ ಆನಂದಿ ಆನಂದ ವಾಳುವಂತೆ ಪರಮಾನಂದ ವಿಠ್ಠಲರ ಕುಮಾಯಿಚ ಚಂದ ಅನುವಾದೆ ಸಂತಾಚಿಯ. ಯಾಕಂದ್ರೆ ಬರೇ ಒಂದು ಸಂತರ ಶರಣರ ಮಹಾತ್ಮರ ಭಜನ ದಿಂಡಿ ಏನು ಆನಂದ ಅದನ್ನ ನೋಡ್ಯದ ನಾಟವಲ್ಲೇ ಭೂಕ ತಾನಕ. ಯಾಕಂದ್ರೆ ನನ್ನ ಹೊಟ್ಟೆ ನೋಡಿ ಇದನ್ನ ಹೊಟ್ಟೆ ತುಂಬಿತ್ತು ಅಂತ ಹೇಳ್ತಾರೆ ಮಹಾತ್ಮರು. ಯಾಕಂದ್ರೆ ನೋಡ್ರಿ ಆ ಊರಿನಿಂದ ಬನ್ನೂರು ಪುಣ್ಯಕ್ಷೇತ್ರ ನಾವು ಒಂದು 2 ಸರಿ ಬಂದಿದ್ದೀವಿ. ಒಮ್ಮೆ ನಮ್ಮ ಉಳಿವಿ ದಿಂಡಿ ಬೆಂಚ ಮಾಡಿ ಪುಂಡ್ಲಿಕನ ಜೋಡಿ ಹಾದಿ ಹೇಳ್ಕೊತ ಬಂದು ನೋಡ್ಕೊತ ಬಂದಿದ್ದೀವಿ. ಅವ್ನು ಗುರ್ತಿದ್ರಿಕಿಲ್ಲ ಈ ಕಡೆ ಊರುಗಳೆಲ್ಲ ಆ ಕಡೆ ಅಷ್ಟ. ಅವೊಂದು ಹಾದಿ ಹೇಳ್ಕೊತ ಹೋಗಿದ್ದೀವಿ. ಅಲ್ಲಿ ಗುಡಿಯಾಗ ವಸ್ತಿ ಮಾಡಿ ಊಟ ಮಾಡಿ ಅಲ್ಲೇ ವಸ್ತಿ ಮಾಡಿ ಬಂದಿದ್ದೀವಿ. ಒಂದು ಸರಿ ನಮ್ಮ ಗುರುಜಿ ಆಗಿರ್ತಕ್ಕಂಥ ಕಲ್ಲೊಳಪ್ಪಜ್ಜ ಅವ್ರ ದೇಹ ಬಿಟ್ಟಾಗ ಒಮ್ಮೆ ಬಂದಿದ್ದೀವಿ. ಯಾಕಂದ್ರೆ ದೊಡ್ಡ ಮಹಾತ್ಮರವ್ರನ್ನ ಕೆಲ ಬರ್ತಿದ್ರು. ಅವ್ರು ಮೊದಲೆಲ್ಲ ತಿರುಗಾಡ್ತಿದ್ರು. ಯಾಕಂದ್ರೆ ಪುಣ್ಯವಂತರ ನಾಡಾಗಿರ್ತಕ್ಕಂಥ ಮೂರ ಅಲ್ಲಿಂದ ಪಾದಯಾತ್ರೆ ಎಷ್ಟನೇ ವರ್ಷದದು? 4ನೇ ವರ್ಷ. 4ನೇ ವಸ್ತಿ 4ನೇ ವರ್ಷ. ನಮ್ಮದು ಒಂದು ಏನೋ 4 ವೇದಗಳು ನಿವೃತ್ತಿ ಜ್ಞಾನದೇವ ಸೋಪಾನ ಮುಕ್ತವಾಯ ಅವರು ಮಂದಿ 4 ಮಂದಿ. ಯಾಕಂದ್ರೆ 4ಕ್ಕೆ ಈ ವರ್ಷ ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅದ. ಅದು ಎಲ್ಲಿ? ಮಹಾಲಕ್ಷ್ಮಿ ತಾಯಿ ಪುಣ್ಯಭೂಮಿ. ಅದು ಲಕ್ಷ್ಮೀ ದೈವಾಡಿ ಅಂದ್ರೆ ಅಂತಿಂತದಲ್ಲ. ಮಹಾಲಕ್ಷ್ಮಿಯ ಬಂದಿರತಕ್ಕಂಥ ಜಾಗ ಯಾವಾಗ್ರಿ ಸ್ವಲ್ಪ ಒಂದು ಸಂದರ್ಭ ಹೇಳಬೇಕು. ಯಾಕ ಆ ಜಾಗದಾಗ ಅದಕ್ಕೆ ತಾಯಿ ಚಾಕ್ರಿ ಮಾಡ್ಬೇಕಟ್ ನಾವು. ಏನು ಆ ಪ್ರಭು ಋಷಿಯ ಶಾಪದಿಂದ ಏನಪ್ಪಾ ಅಂತಂದ್ರೆ ಯಾವ ಲಕ್ಷ್ಮೀನಾರಾಯಣ ವಿಷ್ಣು ಲಕ್ಷ್ಮೀ ಇಬ್ಬರು ಜಗಳಾಡು ಅಲ್ಲ ಪ್ರಭು ಋಷಿ ಎದಿಗೆ ಒದ್ದ. ಯಾರು ಎದಿಗ್ರಿ? ಆ ವಿಷ್ಣುನ ಎದಿಗೆ ಒದ್ದ. ಇಂಥ ಭಕ್ತರ ನಿನ್ನ ಭಕ್ತರು ಅಂತ ಹೇಳ್ತಾವ ಲಕ್ಷ್ಮೀದೇವಿ. ಸಂತುಷ್ಟಮ ಸತತಮ ಯೋಗಿ ಯಥಾತ್ಮದ ನಿಶ್ಚಯ ಮೈ ಅರ್ಪಿತೋ ಮನೋರ್ ಬುದ್ಧಿ ಯೋ ಮದ್ಭಕ್ತ ಸಮಪ್ರಿಯ. ಏನು ಭಕ್ತರು ಇಂಥವ್ರ ಎದಿಗೆ ಒದವ್ರ ಲಕ್ಷ್ಮೀ ಬೇದಳ ದೇವ್ರ ಅಂದ್ ನನ್ನ ಭಕ್ತರ ಹಿಂಗೆ ಬಡ್ಯಾವ್ರು ಹೋದಾರ ನಾ ಏನು ಅದಕ್ಕೆ ಇಲ್ಲ. ನನ್ನ ಭಕ್ತರು ನನಗೆ ಶ್ರೇಷ್ಠ ಅಂದವ್. ಹಂಗಾದ್ರೆ ನಿನ್ನ ಭಕ್ತರ ನೀನು ಇರ ಅಂದಕ್ಕಿನ ಮತ್ತೇನಂತೆ ಮಹಾಲಕ್ಷ್ಮೀ ದೇವಿ ವೈಕುಂಠದಿಂದ ಬಂದು ಕೊಲ್ಲಾಪುರದಾಗ ಮಹಾಲಕ್ಷ್ಮಿ ಆಗಿ ಬಂದ ನೆತ್ತಳು. ಇವು 1 ದಿವಸ 2 ದಿವಸ ಒಂದು 10 ದಿವಸ ನೋಡಿದ ಇವು ಜಮಾಂಸಲಿಲ್ಲ. ತಿರುಪತಿ ಒಳಗೆ ವೆಂಕಟರಮಣ ಆಗಿ ಬಂದು ನೆತ್ತ. ಗೋವಿಂದ ಅಲ್ಲಿ ನಿತ್ತ. ದೇವರು ಒಂದು ವೆಂಕಟರಮಣಕ್ಕೆ ಹೋತು. ಒಂದು ಏನು ಹೋತು? ಕೊಲ್ಲಾಪುರಕ್ಕೆ ಹೋತು. ವೈಕುಂಠನ ಏನಾತಂದ್ರೆ ಅಗದಿ ಬರಿದಾತಲ್ಲ. ಯಾಕ ದೇವ್ರ ಗುಡಿಯಾಗಿದ್ರೆ ಚಂದ, ಮಠದಾಗ ಗುರುಗಳಿದ್ರೆ ಚಂದ, ಮನ್ಯಾಗ ಹಿರಿಯರಿದ್ರೆ ಚಂದ. ಯಾವುದೂ ಏನಿಲ್ಲ ಆತು. ಶ್ರೀಮನ್ನಾರಾಯಣ ನಾರದ ಮಹರ್ಷಿ ವಿಚಾರ ಮಾಡಿದ. ಯಾಕ ಇವರಿಬ್ಬರನ್ನು ಕೂಡಿಸ್ಬೇಕಾದ್ರೆ ಹೆಂಗರೇ ಮಾಡಿ ಏನಾರೇ ಮಾಡಿ ಆ ಲಕ್ಷ್ಮೀದೇವಿ ಹಠ ಹೆಣ್ಮಕ್ಳು ಹಠ ಭಾಳ ಕೆಟ್ಟ. ಯಾಕ ಸಣ್ಣ ಹುಡುಗರ ಹಠ ಹೆಣ್ಮಕ್ಳ ಹಠ ಭಾಳ ಕೆಟ್ಟ. ಹುಡುಗರು ಹಂಗೆ ಮಾಡ್ತಾವು. ಏನು ತಂದು ಕೊಡ್ತಕ್ಕ ಅವು ಸುಮ್ಮನೆ ಹೆಣ್ಮಕ್ಳು ಹಂಗೆ ಪ್ಯಾಟಾಗ ಒಂದು ಸೇರಿ ಬಂದಿರ್ತಾರ. ಅದು ಬರಬೇಕು ನಮ್ಮ ಮನೆ. ಒಬ್ಬರು ಟಿವಿ ತೊಗೊಂಬಂದ್ರೆ ಅಂದ್ರೆ ಅದಕ್ಕೆ ದೊಡ್ಡದು ಬೇಕು ನಮ್ಮ ಮನ್ಯಾಗ. ಹಠ ಭಾಳ ಹೆಣ್ಮಕ್ಳು ಹಠ ಭಾಳ. ಲಕ್ಷ್ಮೀದೇವಿ ಅಂದಳು ನಾಯನ ಬರೆದ್ರು ಅವ್ರ ತಕ್ಕಿನ್ನ ಇವ ಜಗತ್ತದ ರಕ್ಷಕೆ ಆಗಿರ್ತಕ್ಕಂಥ ನೀವು ದೇವರ ಬರ್ರಿ ಅಂದ ಕಾಲಕ್ಕೆ ನಾರದ ಮಹರ್ಷಿ ಏನು ಮಾಡಿದಂದ್ರೆ ಕೊಲ್ಲಾಪುರದಿಂದ ತಿರುಪತಿಗೆ ತಗೊಂಡಂಥ ವೇಳೆದೊಳಗೆ ರಥದೊಳಗಿರುವಂಥ ತಾಯಿ ಆ ರಥದ ಗಾಲಿ ಉಚ್ಚಿ ಬಿದ್ದತಿ ಊರೊಳಗೆ. ಏನ್ರಿ ರಥದ ಗಾಲಿ ಉಚ್ಚಿ ಬಿದ್ದತಿ ಊರೊಳಗೆ. ಅದಕ್ಕಾಗಿ ಇದನ್ನಂತಾರಂದ್ರೆ ಲಕ್ಷ್ಮೀ ದೈವಾಡಿ. ಯಾಕಂದ್ರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಭೂಮಿ. ಇವ್ರನ್ನಿಬ್ಬರನ್ನು ಕರ್ಕೊಂಡು ಹೋಗಿ
ಇವರ ಸೇವಾ ಇವರ ಇನ್ನೊಮ್ಮೆ ಲಗ್ನ ಮಾಡ್ಬೇಕಂತ ಇಚ್ಛಾಪಟ್ಟು ಇವು 60 ವರ್ಷಕ್ಕೆ ಲಗ್ನ ಮಾಡ್ತಾರ ನಮ್ಮ ಪಾಡಿ ಮಂದಿ ಹೌದಲ್ರಿ ಮತ್ತೆ ಹಂಗೆ ಅವ್ರದ್ದು ನಂತರ ಮಾಡ್ಯಾರ ಮತ್ತೊಮ್ಮೆ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಮಂಗಸೂಳಿ ಮಲ್ಲ ಎಣತಕ್ಕೆ 7 ಕೋಟಿ ಸಾಲ ತಗೊಂಬಂದ ಅಂತಾವ ಅವ್ನು 7 ಕೋಟಿ ಏನೈತೆ ಹೋಗಿಬಿಟ್ಟಿರೋದು ಕ್ವಾಲಿಟಿ ಇಲ್ಲ ಹಂಗೆ ಅಂಥ ಒಂದು ಪುಣ್ಯ ಭೂಮಿ ಲಕ್ಷ್ಮೀ ತಾಯಿವಾಡಿ ಒಳಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂತರ ಶರಣರ ಮಹಾತ್ಮರ ಯಾವೋ ಎಷ್ಟೋ ತಿಂಡಿಗಳು ದಾಟಿ ಹೋದಂಥ ಒಂದು ಶಕ್ತಿ ಈ ಭೂಮಿ ಒಳಗೈತಿ ಅಂಥ ಭೂಮಿ ಒಳಗೆ ನಾವು ಬಂದು ನಾಳೆ ನಾಡದು ನವಮಿ ದಿವಸ ಯಾಕಂದ್ರೆ ಸದ್ಗುರು ಭಾಸ್ಕರ ಮಹಾರಾಜರ ವಾಡೆ ಒಳಗೆ ತಿಂಡಿ ಆರತಿ ಆಗ್ತದೆ ನಾವು ವಿಶೇಷವಾಗಿ ತುಕಾಮಣಿ ತೋರ ಕಾಲೆ ಸುಖ ನಾಟವಲ್ಲೇ ಭೂಕ ತಾಣ ಯಾಕಂದ್ರೆ ನೀವೆಲ್ಲ ಏನಪ್ಪ ಅಂತಾರೆ ನಡ್ಕೊತ ಬಂದವರು ಅಷ್ಟೇ ನಿಮ್ಮ ಹಾದಿ ಭಾಳ ನಮ್ಮದು ಭಾಳ ಮಂದಿ ಹಂಗಾರೆ ಒಬ್ರ ಕಾಲ ಒಬ್ರು ತಿಳ್ಕೊತ ಬರ್ತೀವಿ ನಾವು ನೈಟ್ ಯಾಕಂದ್ರೆ ಒಂದು 7-8 ಸಾವಿರ ಜನ ಹಂಗಾರೆ ಬರ್ತೀವಿ ಅದ್ರಾಗ ಇರಲಿ ಆದರೂ ಕೂಡ ಬೇಡ್ಕೋಬೇಕು ಅಂಥದ್ದು ಬೇಡ್ಕೋಬೇಕಂದ್ರೆ ಸಣ್ಣದೊಂದು ಇನ್ನೊಂದು ವಿಚಾರ ಒಬ್ಬ ತನಕ ಹಾಕೋತ ಒಂದು ಗುಡ್ದಾಗ ನಿಂತಿದ್ದ ದನಕ್ಕೆ ಹಾಕೋತ ನಿಂತಿದ್ದ ಆ ದೇಶದ ರಾಜ ಎಲ್ಲ ಕಡೆ ಸುತ್ತ ಹಾಯ್ಬೇಕತ್ತೆ ಅಕಸ್ಮಾತ್ ಆಗಿ ಬಂದ ಬಿಸಿಲು ಭಾಳ ಕುದುರಿ ಓಡವಾತಾತು ಓಡವಾತಾತು ನೆರಡಿಕೆ ಆತು ರಾಜ ತಾನ ನೀರು ಎಲ್ಲಿ ಕುಡಿಲಿಲ್ಲ ಯಾಕ ಮನುಷ್ಯನಿಗೆ ಊಟದ ಲೇಟ್ ಆಗಿ ನಡೀತದೆ ಊಟ 20 ದಿವಸ ಅನ್ನ ಇಲ್ದ ಜೀವ ಬದುಕತಕ್ಕಂಥ ನೀರಿಗೆ 20 ನಿಮಿಷ ನಿಲ್ಲುವುದಿಲ್ಲ ನೀರು ಬೇಕು ಮ್ಯಾಲ ನೀರ ಸಿಗಲಿಲ್ಲ ರಾಜ ಆ ಕಡೆ ಸುತ್ತ ನೋಡ್ದ ಎಲ್ಲೂ ನೀರು ಸಿಗಲಿಲ್ಲ ಇವೊಂದು ತತ್ರಾಣಿಗತಿ ಇತ್ತು ಇದನ್ನ ಕಾಲಕ್ಕೆ ದೊಡ್ಡ ಗಡಿ ದೊಡ್ಡ ಅವನ ಬಗಲ ಹಾಕ್ಕೊಂಡು ನೀವು ಏನು ಮಾಡ್ತಿದ್ರಿ ದನ ಮೇಯಿಸ್ತಿದ್ದ ರಾಜ ಅಂದ ಏನು ಬೇಡ್ತಾನ ಬಂಗಾರ ಕೊಟ್ಟ ಅವಾಗ ಆ ನೀರು ಇಸ್ಕೋಬೇಕಂತೆ ರಾಜ ತಮ್ಮ ನೀ ಯಾರು ನಾ ಈ ಊರವ್ರಿ ಆಕಳ ಕಾಯವ ಇರುವಾತ ನನಗೆ ನೆರಡಿಕೆ ಭಾಳ ಆಗ್ಯದ ಈ ದೇಶದ ರಾಜ ನಾನು ಏನೋ ಅಕಸ್ಮಾತಾಗಿ ಬಂದೀನಿ ನನಗೆಲ್ಲ ನನ್ನ ಕುದುರೆ ಓಡುವಾತು ನೀರು ಬೇಕಾಗ್ಯದ ನಿನ್ನ ಕೈಯಾಣ ಹೊಸ ನೀರು ಕೊಟ್ಟ ಏನ್ರಿ ಇದನ್ನೊಂದು ತುಂಬ್ಕೊಂಡು ಬಂದನು ಈಗ 10-11 ಆಗೈತೆ ಟೈಮ 10 minuit ತಕ ಇಷ್ಟ ನೀರು ನನಗೆ ಕುಡಿಯಾಕ ಇವನು ಬಿಟ್ಟು ನೀರಿಲ್ಲ ನಾಯಾಂಗ ನಿನಗೆ ಕೊಡ್ಲಿ ಅಂದವು ಅವ ರಾಜ ಅಂತ ಏನೋ ಈ ದೇಶದ ರಾಜ ನಾನು ಈಗ ಒಂದು ಬಂಗಾರ ಕಿರೀಟ ತಗ ಯಾಕ ಅನ್ನ ನೀರು ತಗೊಂಡು ಏನು ಮಾಡೋದು ಎಲ್ಲ ಶೂನ್ಯದ ಈ ಬಂಗಾರ ಕಿರೀಟ ನೀರು ತಗೋಕರೆ ಒಂದು ಗ್ಲಾಸ್ ನೀರು ಕೊಡ್ರಿ ಅವಾಗ ಅವ ಅಂತ ಏನ್ರಿ ಬಂಗಾರ ಕಿರೀಟ ಕೊಡ್ರಿ ಬೇರೆ ಕಿರೀಟ ಕೊಡ್ರಿ ಇಲ್ಲಿ ತಗೊಂಬಂದ್ರಿ ಇದನ್ನ ನೀರು ಇದ್ದದ್ದು ಒಂದು ತತ್ರಾಣಿಗೆ ಒಂದು ಗಡಿಗೆ ನಾಡ್ಲಿಕ್ಕದಾವು ನಾ ಕೊಡೋದಿಲ್ಲ ಅಂದ ರಾಜ ತಾನ ನೋಡಿ ಈ ದೇಶದ ರಾಜನ ಇನ್ನೊಂದು 10 ನಿಮಿಷ ನಿನ್ನ ಜೋಡಿ ಮಾತಾಡ್ಕೋತ ನಿಂತಂದ್ರೆ ನಾ ಸಾಯ್ತು ಯಾಕ ಗಂಟ್ಲ ಪೂರ ಆರ್ಯದ ಮಾತಾಡಕ್ಕೆ ಬರವಾತು ನಾ ಈ ದೇಶದ ರಾಜ ಹೊಲ ಮನಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಡೀ ರಾಜ್ಯ ಬೇಡ್ರ ನಿನಗೆ ಕೊಡ್ತಾನೆ ಕರೆ ಒಂದು ಗ್ಲಾಸ್ ನನಗೆ ನೀರು ಕೊಡು ಏನು ಬೇಡ್ರ ಕೊಡ್ತೀಯನ್ನ ಕೇಳಿದ ನಾ ಏನು ಬೇಡ್ದು ಕೊಡ್ತಾನೆ ಏನು ನಾ ಸಾತ ಬಳಕ ರಾಜ್ಯ ತೊಗೊಂಡೇನೋ ಮಾಡ್ದ ಬಂಗಾರ ತೊಗೊಂಡೇನೇನೋ ಮಾಡ್ದ ಕೊಡ್ತಾನ ಅಂದ ಕಾಲಕ್ಕೆ ನಾ ಬೇಡ್ತೀನಿ ಕೊಡ್ಬೇಕ ಕೊಡ್ತಾನಪ್ಪ ಏನು ಬೇಕು ಕೇಳ ನೀನು ದೇಶದ ರಾಜ ಅದನ್ನ ನಾನು ಆತು ನೀರು ಕೊಟ್ಟ ನೀರು ಒಂದು ಗ್ಲಾಸ್ ಕುಡ್ದು ಗಟ್ಟ ಕುಡ್ದ ಆನಂದ ಆತು ಯಪ್ಪ ನೀ ಏನು ಬೇಡ್ತೀವಿ ಬೇಡ ಕೊಡ್ತಾನೆ ನಾ ಬೇಡ್ರಿ ಕೊಡ್ತಿ ನೀವು ರಾಜ ಆಜದ್ ಎಲ್ಲಿ ಇಡೀ ರಾಜ್ಯ ಮಣ್ಣನ ಬೇಡ್ತಾನೋ ಏನು ಬಂಗಾರ ಬೇಡ್ತಾನೋ ಏನು ಹೊಲ ಮಣಿ ಬೇಡ್ತಾನೋ ಏನು ನನ್ನ ಕುರ್ಚನೆ ಬೇಡ್ತಾನೋ ರಾಜ್ಯ ಇವ ಆದ್ರೆ ಏನು ಇರುವಾತ ನನ್ನ ಟೈಮ್ ನನ್ನ ಪ್ರಾಣ ಉಳಿಸೋಣ ಅಂತಕೋಣ ಅವನ ನಾನು ನೋಡ್ಬೇಕಾಗ್ಯದ ಯಪ್ಪ ನಿನಗೇನು ಬೇಕು ಬೇಡ್ಕೊ ಅಂತ ಅವ ಇವು ದನ ಕಾಯುವಂಥ ಮನುಷ್ಯ ಆ ಕಡೆ ನೋಡ್ದ ಬೇಡ್ಕೊಂಡ ನಾ ಬೇಡ್ದು ಕೊಡ್ತನು ನನ್ನ ಕೈಯಾಗ ತಂಬಾಕು ಕಟ್ಟ ಐತಿ ಸುಣ್ಣ ಅಟ್ಟು ಕೊಡ ಅಂತ ತಂಬಾಕಟ್ ಐತಿ ಸುಣ್ಣ ಅಟ್ಬೇಕಾಯ ಸುಣ್ಣ ಕೊಡ ಅಂದತ್ತ ರಾಜ ಹಣೆಣ್ಣೆ ಬಡ್ಕೊಂಡ್ ಅಲ್ಲೋ ಇವತ್ತು ಸಾಕ್ಷಾತ್ ಈ ದೇಶದ ರಾಜ ಬಂದಿರ್ತಾರೆ ಬೇಡ್ಕೋ ತಾಕತ್ ನಿನ್ನ ತೆಕ್ಕಿಲ್ಲ ಮಾಡ್ದೇನ ತಗೊಂಡೆ ಹಂಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ಮುಂದೆ ನಿಂತ ಕಾಲಕ್ಕೆ ನಾವೇನು ಬೇಡಾತೀವಿ
ಬರೇ ತಂಬಾಕದ ಸುಣ್ಣ ಹಿಡ್ದ ಹಂಗೆ ಅದನ್ನು ಕೊಡು ನಮ್ಮ ದೇಹ ಶುದ್ಧ ಮಾಡೋ ಹಂಗಲ್ಲ. ನಿನ್ನ ಜೀವನನ ಮೋಕ್ಷಕ್ಕೆ ಒಯ್ಯುವಂಥ ಭಗವಂತ, ನೀ ಬೇಡದವ್ರಿಗೆ ಬೇಡದು ಕೊಡುವಂಥ ದೇವರ ಕಾಮದೇವನು ಕಲ್ಪ ತರು ಚಿಂತಾಮಣಿ ಆವಡೆ ಚಾದನೆ ಪೂರವಿತ್ತ. ಯಾಕಂದ್ರೆ ಬೇಡದವ್ರಿಗೆ ಬೇಡದು ಕೊಡುವಂಥ ದೇವರ ಅಂಥ ದೇವರ ದಾನ ನಾವು ಅಟ ಈಟ ಹಂಗ ಹಿಂಗ ಕೇಳೋದಿಲ್ಲ. ಕೇಳ್ರಿ ಹ್ಯಾಂಗ ಕೇಳ್ಬೇಕಂದ್ರೆ ನಲ್ಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿಸದ. ಸಂತ ತುಕಾರಾಮ್ ಮಹಾರಾಜರು, ಸಂತ ಜ್ಞಾನೇಶ್ವರ ಮಹಾರಾಜರು, ಮಹಾತ್ಮರು ಅನೇಕ ನಮೂನಿ ಬೇಡ್ಕೊಂಡ ದೇವ್ರು ಯಪ್ಪ ನೀ ಹ್ಯಾಂಗ ಕೊಡು ಅಂತ ಕೇಳಿದ್ರೆ ನನಗೆ ಜೀವನ ಪರ್ಯಂತ ಸುಖ ಆನಂದ ನೆಮ್ಮದಿ ಅಷ್ಟೇ ಅಲ್ಲ, ನಿನ್ನ ಕೊಡುವಂಥ ನಿನ್ನ ಪಾದಕ್ಕೆ ಎರವುವಂಥ ಒಂದು ಶಕ್ತಿಯನ್ನು ಕೊಡು ಪರಮಾತ್ಮ ಅಂತ ಹೇಳಿ ಎಷ್ಟೋ ಮಂದಿ ಸಂತರು ಕೇಳ್ಯಾರ. ಹಂಗೆ ನಾವು ಇವತ್ತು ದಿವಸ ಏನು ಕೇಳಬೇಕಾಗ್ಯದ? ಆವಡೆ ಪಂಡರಿ ಭೀಮಾ ಪಾಂಡುರಂಗ ಚಂದ್ರಭಾಗಾಲಿಂಗ ಪುಂಡಲಿಕ. ಒಮ್ಮೆ ಚಂದ್ರಭಾಗ ದರ್ಶನ ಮಾಡಬೇಕು, ಪುಂಡ್ಲಿಕನ ದರ್ಶನ ಮಾಡಬೇಕು. ಅಷ್ಟೇ ಅಲ್ಲ, ಎಲ್ಲ ಒಂದು ಭಜನ ಕೀರ್ತನ ನಾಮಸ್ಮರಣ ನೋಡ್ಬೇಕು. ಎಷ್ಟು ಆನಂದ ಆಗ್ಯದ. ಮನೆ ಒಳಗಿಲ್ಲ ಟೈಮ್ದಾಗ ಹಿಂಗೆ ಕೀರ್ತನ ಕೇಳ್ಬೇಕು ಕುಂತೀರೇನು? ಇಲ್ಲ. ಯಾಕೆ ಹಾದಿಲೇ ಬಂದ್ರಿ ಅಂತ ಎಷ್ಟೋ ಹಾದಿ ನಡೆದ್ರು ಕೂಡ ಏನಪ್ಪ ಅಂತಂದ್ರೆ ಮನಸ್ಸಿಗೆ ಆನಂದ ಅದ. ಕಾಲು ನೋಸಾತಾವ್, ನಿದ್ದೆ ಬರತ್ತಾವ, ಹೌದಲ್ಲ ಮತ್ತು ಆದರೂ ಕೂಡ ಮನಸ್ಸ ಶಾಂತ ಅದ ಹೇಳಿ ಅಂಥ ಸೇವಾ ತಾವೆಲ್ಲರೂ ಇವತ್ತಿನ ದಿವಸ ಏನೋ ಒಂದು ಕರ್ಮ ಧರ್ಮ ಸಂಯೋಗ ವರ್ಷ ಹಾಗಾಗಿ ಭೇಟಿ ಆಗ್ತಿತ್ತು. ಯಾಕಂದ್ರೆ ನಸವಣ್ಣ ಒಂದು ರೀತಿ ನಮ್ಮ ಪಾವನೆ ಅವರು ಯಾಕಂದ್ರೆ ಭಾಳ ದಿವಸದಿಂದ ಒಂದು 20 ವರ್ಷದಿಂದ ಪೂರ್ಣ ಅವ್ರಿಗೆ ನಮ್ಗೆ ಗೆಳ್ತಾನ ಕಾರ್ಯಕ್ರಮ ಆ ಕಡೆ ಕೂಡ್ತಿದ್ದೀವಿ. ಏನೋ ಒಂದು 10 ವರ್ಷ ಆಯ್ತು. ಅವ್ರು ನಮ್ಮ ಕಡೆ ಇಲ್ಲ, ನಾವು ಅವ್ರ ಕಡೆ ಇಲ್ಲ. ಸುಮ್ಮ ಪಾದಯಾತ್ರಾದಾಗ ನಮಸ್ಕಾರ ಮಾಡಿ ಭೇಟಿ ಆಗಿ ಸಂತ ಮಾಂತ ಹೋತಿಲ್ಲ ಭೇಟಿ ನಾಚವಾಳ ಒಂಟಿ. ಯಾಕಂದ್ರೆ ಸಂತರ ಭೇಟಿ ಆಗೋದು ಎಲ್ಲಿ ಇದ ಹಾದಿ ಒಳಗೆ ಭೇಟಿ ಹೋಗ್ತಿದ್ದು. ಅಕಸ್ಮಾತ್ ಏನಪ್ಪ ನೀವು ಕೀರ್ತನಕ್ಕೆ ಬರೋದಿಲ್ಲ? ಬರ್ತನ್ರಿ ಯಾವಾಗಾರ ಕರ್ರಿ. ನಿನ್ನೆ ಹೇಳಿದರು, ನಿನ್ನೆ ಅಂದ ಕೋಟೆ ಮಾಂಕಾಳ ತಾಲೂಕ ಕಾಳುಬಾಳವಾಡಿ ಚಿಕ್ಕೋಡಿ ನಮ್ಮ ವಿಶ್ವ ಹಿಂದೂ ಪರಿಷತ್ RSS ದಿಂದ ಪಾದಯಾತ್ರೆ ಅದ. ಅಲ್ಲಿ ಕೀರ್ತನಕ್ಕೆ ಹೋಗಿದ್ದೆ. ಇವತ್ತಿನ ದಿವಸ ಹೋಗೋದು ಬೇರೆ ಕಡೆ ಇರಲಿ. ಮಧ್ಯಾಹ್ನ ಅಜ್ಜ ಅವರು ನೀವು ಬರಬೇಕು ಅಂತ ಏನೋ ಪ್ರೇಮದಿಂದ ಕರೆದಾಕ್ಷಣಕ್ಕೆ. ಯಾಕೆ ಅದು ಒಂದು ಯೋಗ. ನಿಮ್ಮದೆಲ್ಲ ದರ್ಶನ ಆತ, ಅದು ಭಾಗ್ಯ ದೊಡ್ಡದು. ಯಾಕೆ ನಿಮ್ಮಂಥವ್ರ ಮಹಾತ್ಮರ ದರ್ಶನ ಆಯಿತು, ನಮ್ಮ ಜೀವನ ಸಾರ್ಥಕ ಆಗಲಿ ಅಂತ ಕೇಳುತ್ತಾ ಇವತ್ತಿನ ದಿವಸ ಹೇಳುವಂಥ ವಿಚಾರದೊಳಗೆ ನಮ್ಗೆ ಮರಾಠಿ ಭಾಷೆ ಒಂದು ಒಟ್ಟ ಬರೋದಿಲ್ಲ. ನಮ್ಮ ಊರಿಂದ 15 ಕಿಲೋಮೀಟ್ರ್ ಮಹಾರಾಷ್ಟ್ರ. ಖರೆ ನಮಗೆ ಮರಾಠಿನ ಗುರುತಿಲ್ಲ, ಮರಾಠಿನ ಬರೋದಿಲ್ಲ. ಒಟ್ಟು ಈ ಏನು ಪಂಡ್ರಾಪುರಕ್ಕೆ ಬರ್ಬೇಕಾದ್ರೆ ಹಿಂಬಾಲ ನಮ್ಮ ಡ್ರೈವರ್ನ ಮರಾಠಿ ಮಾತಾಡೋ ಕರ್ಕೊಂಡು ಬಂದೆವು ನಾವು ಪಂಡ್ರಾಪುರ. ಇಷ್ಟು 700,000 ಜನ ಆಯ್ತು. ಕರೆ ಒಬ್ಬಗೂ ಮರಾಠಿನೇ ಬರೋದಿಲ್ಲ. ಏನು ಮಾಡೋದು? ನಮ್ಮದೊಂದು ಯೋಗ ಅನ್ನುವಂಥ ಅಭಂಗದೊಳಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಾವೆಲ್ಲರೂ ಕ್ಷಮಾಪಣೆ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಚರಣಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಇವತ್ತಿನ ಕೀರ್ತನಕ್ಕೆ ವಿರಾಮ. ಮತ್ತೆ ಭೇಟಿಯಾಗೋಣ. ಪರಮಾತ್ಮ ನಮಗೆ ನಿಮಗೆ ಸದಾವಕಾಲದೊಳಗೆ ಸಂಘ ಇದು ಗೆಳೆತನ. ಆ ಅಣ್ಣ ತಮ್ಮರಿಗಿದ್ರು ಕೂಡ ಏನಾಗ್ತತಿ, ಫಲಾಮಣಿ ಸಂಬಂಧ ಜಗಳ ಹತ್ತಾವ. ಕರೆ ಸಂತರು ಶರಣರ ಮಹಾತ್ಮರು ಒಂದು ಅಭಿಮಾನ ಜೀವನ ಪರ್ಯಂತ. ಅವ್ರು ತಿಳ್ಕೊಂಡ್ರು ಕೂಡ ಮಕ್ಕಳ ಮೊಮ್ಮಕ್ಕಳು ಕೂಡಿರ್ತೈತೆ ಅಂತ ಅದು ಬಳಗ. ಅಂಥ ಬಳಗವನ್ನು ನೀವು ಕೂಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊತ ತುಕಾಮಣೆ ಜೀವ ತೋರ ಜಾಲೆ ಸುಖ ನಾಟವಲೆ ಭೂಕ ತಾಣಕಾಯಿ ಕಾಮಧೇನು ಕಲ್ಪ ತರು ಚಿಂತಾಮಣಿ ಆವಡೆ ಸಾಧನೆ. 6ನೇ ತಾರೀಕು ಜಾಗ ಹೊಡೆದ್ವಿ ನಾವು ಗುರುಗಳ. ಗೋಕರ್ಣದಿಂದ ಶ್ರೀಕ್ಷೇತ್ರ ಪಂಢರಪುರ ಪಾದಯಾತ್ರೆ 18 ವರ್ಷ ಆಯಿತು. ಗೋಕರ್ಣದಿಂದ ಶ್ರೀಕ್ಷೇತ್ರ ಪಂಢರಪುರ ಪಾದಯಾತ್ರೆ ಹೊಳ್ಳು ನಡ್ಕೋತ ಹೋಗ್ತೀವಿ ನಾವು 3 ತಕ ಜಾಗನೂರು ತಕ 21 ದಿವಸ ಹೋಗ್ತೀವಿ. ಹೊಳ್ಳಿ ನಡ್ಕೋತ ಮುತ್ತಪ್ಪಗೆ ಹಾಲು ಬೀಳೋ ದಿವಸ ಹೋಗ್ತೀವಿ ಊರಿಗೆ ನಾವು. ಯಾಕಂದ್ರೆ ಶಿವ ಮತ್ತು ಆಶ್ವೀಜ ವಾರಿ, ಮಾಘವಾರಿ, ಕಾರ್ತಿಕ ವಾರಿ, ಅನೇಕ 4 ವಾರಿ ಪಾದಯಾತ್ರೆ, 268 ಊರು ಹಳ್ಳಿ ಕಾರ್ಯಕ್ರಮ, 4800 ಮನೆ ಪೂಜಾಗಳು. ಯಾಕಂದ್ರೆ ಭಾಳ ದೊಡ್ಡದು ಸಾಮ್ರಾಜ್ಯ ಅದ. ಇರಲಿ, ಏನೋ ನಿಮ್ಮಂಥವ್ರ ದರ್ಶನದಿಂದ ಮತ್ತಷ್ಟು ಈ ಸಾಂಪ್ರದಾಯ ಬೆಳಿಲಿ ಅಂತ ತಿಳ್ಕೊಂಡು ತಮಗೆಲ್ಲರಿಗೂ ಅನಂತ ಕೂಡಿ ನಮಸ್ಕಾರ ಮಾಡಿ ಹೋಗ್ತೀನಿ. ವಿರಾಮ.
कामान जीव थोर तो कामान जीव